ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲೂ ವಂದನೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ದೇವರೊಂದು ಕೃಪೆಯಿಂದ ನಾವು ಇವತ್ತು ಜೀಸಸ್ ಲವ್ಸ್ ಮಿನಿಸ್ಟ್ರಿದು ಫ್ರೀ ಬೈಬಲ್ ಸ್ಟಡಿದ ಎರಡನೇ ಒಂದು ಮುಖ್ಯವಾದ ಪಾಠಕ್ಕೆ ನಾವೇನ್ ಮಾಡೋಣ ಹೋಗೋಣ. ಸೊ ಕಳೆದ ವಾರ ನೋಡ್ಬೇಕಾದ್ರೆ ನಾವು ಹೌ ಟು ಸ್ಟಡಿ ದ ಬೈಬಲ್ ಅಂತ ಮೊದಲನೇ ಭಾಗ ನಾವೇನ್ ಮಾಡಿದ್ರಿ ನೋಡಿದ್ರಿ. ಸತ್ಯವೇದ ನಾವು ಹೇಗೆ ಓದಿ ತಿಳ್ಕೊಳೋದು ಅಂತ ಖಂಡಿತವಾಗ ನೀವೆಲ್ಲ ನೋಟ್ಸ್ ಮಾಡ್ಕೊಂಡಿರ್ತೀರಾ. ಅದರ ದಯವಿಟ್ಟು ನೋಟ್ಸ್ ಮಾಡಿಲ್ಲ ಈ ಒಂದು ವಾರದ ಕೂಡ ನೋಟ್ಸ್ ಮಾಡಿ. ನಿಮ್ಗೆ ಏನೋ ಸಂದೇಹ, ಏನೋ ಡೌಟ್ಸ್, ಏನೋ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ಕ್ಲಾಸ್ ಅಂತ್ಯದಲ್ಲಿ ಕೇಳ್ಬೋದು. ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಸತ್ಯವಾದ ಮುಖಾಂತರ ನಾವ್ ಏನ್ ಮಾಡ್ತೀರಿ, ಉತ್ತರ ಕೊಡ್ತೀರಿ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಒಂದು ಜೀಸಸ್ ಲವ್ಸ್ ಮಿನಿಸ್ಟ್ರಿ ಇದು ಒಂದು ಉಚಿತವಾಗಿ ಮಾಡ್ತಾರಂತ ಸೇವೆ. ಇದು ಯಾವುದೇ ರೀತಿ ಒಂದು ಶುಲ್ಕ ಆಗ್ಲಿ ಅಥವಾ ಯಾವುದೇ ರೀತಿ ಒಂದು ಕಾಣಿಕೆ ಆಗ್ಲಿ ನಾವು ಈಸ್ಕೊಳೋದಿಲ್ಲ. ಇದು ಉಚಿತವಾಗಿ ನಾವು ಪಡ್ಕೊಂಡಿದ್ದೀರಿ. ಉಚಿತವಾಗಿ ನಿಮ್ಗೆ ಏನ್ ಮಾಡ್ತೀರಿ, ನಿಮ್ಗೆ ಅದು ದೊರಸ್ಕೊಡ್ತೀರಿ. ಅದರಿಂದ ಈ ಉಚಿತವಾಗಿರೋಂಥ ಒಂದು ಈ ಬೈಬಲ್ ಸ್ಟಡಿನ ಇದನ್ನ ಆಶೀರ್ವಾದ ನೀವು ಹೊಂದ್ಕೋಬೇಕಾಗಿ ಕೇಳ್ಕೊಂತೀನಿ. ಅದಕ್ಕೆ ನೀವು ಮಾಡ್ಬೇಕಂತ ಒಂದೇ ಕೆಲಸ ಏನಂತಂದ್ರೆ, ಈ ಒಂದು ಕ್ಲಾಸಸ್ ಎಲ್ಲ ಕೇಳಿದ್ಮೇಲೆ ನಿಮ್ಗೆ ಗ್ರೂಪ್ ಅಲ್ಲಿ ಒಂದು ಝೂಮ್ ಲಿಂಕ್ ಕಳಿಸ್ತೀನಿ. ಆಮೇಲೆ ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ. ಆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಆ ಯೂಟ್ಯೂಬ್ ಚಾನಲ್ನ ಎಲ್ಲ ನಿಮ್ಮ ಕ್ರೈಸ್ತ ಸೋದರ ಸೋದರಿಗಳಿಗೂ ಮತ್ತೆ ವಾಟ್ಸಪ್ ಗ್ರೂಪ್ದು ಯಾರೋ ಬರೋದಕ್ಕೆ ಇಂಟ್ರೆಸ್ಟ್ ಇದ್ರೆ, ಹೊಸೊಬ್ರು ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅವ್ರ ನಂಬರ್ಗಳನ್ನ ನಮಗೆ ಶೇರ್ ಮಾಡಿ. ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ಒಂದು ಲಿಂಕ್ ಇದೆ. ಆ ಲಿಂಕಿನ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀರಿ. ದಯವಿಟ್ಟು ಎಲ್ಲ ಕ್ರೈಸ್ತ ಸೋದರ ಸೋದರಿಗಳಿಗೆ ಶೇರ್ ಮಾಡಿ. ಇಷ್ಟ ಇದ್ದವರು ದಯವಿಟ್ಟು ಏನು ಮಾಡ್ಬೋದು, ಈ ಉಚಿತವಾಗಿ ಈ ಕ್ಲಾಸಸ್ನೆಲ್ಲ ಅವ್ರು ಕೇಳ್ಬೋದು ಅಲ್ವರ. ಇಂದ ಈ ಒಂದು ಕ್ಲಾಸಸ್ಸು ಆ್ಯಕ್ಚುಲಿ ಇಂಗ್ಲೀಷು, ಕನ್ನಡ, ತಮಿಳ್, ತೆಲುಗುಲೆಲ್ಲ ಇರ್ತಾರೆ. ಸೊ ಯಾರು ಬೇರೆ ಬೇರೆ ಭಾಷೆಲಿ ಕೇಳೋಕ್ಕೂ ಇಂಟ್ರೆಸ್ಟ್ ಇದ್ರೆ, ಅದ್ರಲ್ಲಿ ಯಾರೋ ಅನೇಕ ಸೋದರಿಗಳಿದ್ರೆ ನಾವು ಉಚಿತವಾಗಿ ನಾವು ಏನು ಮಾಡಿರ್ತೀವಿ, ಹೇಳ್ಕೊಡ್ತೀವಿ. ಓಕೆನಾ? ಸೊ ಅದಕ್ಕೆ ನಾವು ಕಳಿಸತಿ ನೋಡಿರೋಂಥ ಒಂದು ಪಾಠ ಏನಪ್ಪ ಅಂದ್ರೆ ಹೌ ಟು ಸ್ಟಡಿ ದ ಬೈಬಲ್. ಈ ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ ಇದನ್ನ ನಮ್ಮ ಮೂರು ಮುಖ್ಯವಾದ ಬಿಗಿದ ಕೈಗಳು ಬೇಕು ಅಂತ ನೋಡಿದ್ರಿ. ಅದರ ಮೊದಲನೇ ಬಿಗಿದ ಕೈ ಯಾವ್ದಪ್ಪ ಅಂತಂದ್ರೆ ಇದು ಯೋಹಾನ ಶಾಸ್ತ್ರದಲ್ಲಿ ಹುಡುಕಿ ಓದ್ಬೇಕು. ಎರಡನೇ ಬಿಗಿದ ಕೈ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಮೂರನೇದು ಯಾವ್ದಪ್ಪ ಅಂತಂದ್ರೆ ಸರಿಯಾಗಿ ವಿಭಾಗಿಸೆ ಮಾಡ್ಬೇಕು, ಓದ್ಬೇಕು ಅಲ್ವರ. ಆಮೇಲೆ ಸತ್ಯವೇದನ ಅರ್ಥ ಮಾಡ್ಕೊಳಕ್ಕೆ 10 ಒಂದು ಏನಿದೆ ಸ್ಟೆಪ್ಸ್ ಇದೆ ಅಂತ ನೋಡಿದ್ರಿ. ಅದರ ಮೊದಲನೇದು ಏನ್ರಿ, ಒಂದು ನೇರವಾಗಿರಂತ ಒಂದು ಭಾಷೆ. ಯಾರು ಹೇಳೋ ಉತ್ತರ ಕೊಡೋಕೆ ಕೊಡ್ಬೋದು ಗೊತ್ತಿದ್ರೆ. ಎರಡನೇದು ಏನ್ರಿ, ಆತ್ಮಿಕವಂತ ಭಾಷೆ. ಮೂರನೇದು ಪ್ಯಾರಾಬೋಲಿಕ್ ಲ್ಯಾಂಗ್ವೇಜ್. ನಾಲ್ಕನೇದು ಛಾಯೆ ಮತ್ತೆ ನಿಜ ಸ್ವರೂಪ. ಐದನೇದು ಕನಸು ಮತ್ತೆ ದರ್ಶನಗಳು. ಆರನೇದು ಏನ್ರಿ, ಕಾಲಗಳ ಬಗ್ಗೆ ಅದರ. ಆಮೇಲೆ ಏನ್ರಿ, ಏಳನೇದು ಪ್ರವಾದನೆಯ ಒಂದು ವಿಚಾರದಲ್ಲಿ. ಎಂಟನೇದು ಕಾಂಟೆಕ್ಸ್ಟ್, ಅದರ ಆ ಸನ್ನಿವೇಶ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ಬಿಟ್ಟು ಓದ್ಬಿಟ್ಟು ಮಾಡೋಂಥದ್ದು. ಅದರ ಅದಾಗಿದ ನಂತರ ಕಾಲಗಳ ಬಗ್ಗೆ. ಅದರ ಕೊನೆಯದಾಗಿ 10ನೇದು ಇರೋದು ಯಾವ್ದಪ್ಪ ಅಂದ್ರೆ ಟಾಪಿಕಲ್ ಸ್ಟಡಿ ಅಂತ ನೋಡಿದ್ರೆ. ಸೊ ಈ ರೀತಿ ಈ ಒಂದು ಸತ್ಯವೇದನ ಈ ಒಂದು ಸ್ಟೆಪ್ಸ್ಗಳನ್ನ ಗ್ಯಾಪ್ನ ಇಟ್ಕೊಂಡು ನಾವು ಓದಿದವಾಗ ಖಂಡಿತವಾಗ ನಮ್ಮ ಸತ್ಯವೇದನ ಕ್ಲೀನ್ ಆಗಿ ನಮ್ಗೆ ಅರ್ಥ ಆಗ್ತದೆ ಅಲ್ರ. ಸೊ ಅದನ್ನೇ ನಾವು ನೋಡಿದ್ದು. ಈ ವಾರ ಈ ಒಂದು ಸ್ಟಡಿ ಪ್ರಕಾರ ಟಾಪಿಕಲ್ ಬೈಬಲ್ ಸ್ಟಡಿಯಲ್ಲಿ ಅಂದ್ರೆ ತಲೆಬರಗಳ ಮೇಲೆ ನಾವು ಇವತ್ತೇನ್ ಮಾಡೋಣ, ಒಂದು ಮುಖ್ಯವಾಗಿರುವಂತ ಪಾಠ ನಾವೇನ್ ಮಾಡೋಣ ನೋಡೋಣ. ಅದು ಯಾವ್ದಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ನಮ್ಮ ರಕ್ಷಕ. ಹೇಗೆ ಯೇಸು ಕ್ರಿಸ್ತು ನಮ್ಮ ರಕ್ಷಕ ಅಂತ ನಾವೇನ್ ಮಾಡೋಣ ನೋಡೋಣ. ಅದರ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಯೇಸು ಕ್ರಿಸ್ತು ನಮ್ಗಾಗೆ ಮಾಡೋ ಪ್ರಾಣ ಕೊಟ್ಟರು, ಶಿಲ್ವೆ ಮೇಲೆ ತನ್ನ ರಕ್ತನ ಸುರಿಸಿದ್ರು. ಆತನ ಮಾಡಿರೋಂಥ ಒಂದು ತ್ಯಾಗ, ಶ್ರಮೆ, ಕಷ್ಟ, ಸಂಕಟಗಳಿಂದ ನಮ್ಮ ಮೇಲಿದ್ದಂಥ ಮರಣದಂಡನೆ ತನ್ನ ಮೇಲೆ ಎತ್ಕೊಂಡು ನಮ್ಗೆಲ್ಲ ಏನ್ ಮಾಡಿದಾರೆ, ಅವರು ವಿಮೋಚನೆ ಕೊಟ್ಟಿದ್ದಾರೆ. ಹೇಗಪ್ಪ ಅಂತಂದ್ರೆ, ಇವತ್ತು ನಾವೇನಾರೋ ಒಂದು ಟ್ರಾಫಿಕ್ ರೂಲ್ಸ್ನ ಮೀರಿ ನಡೆದ್ರೆ ಪೊಲೀಸರು ಹಿಡಿದ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಆ ಸಮಯದಲ್ಲಿ ನಮ್ಗೆ ಫೈನ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತಂದ್ರೆ, ನಮ್ಮ ಬದಲಾಗಿ ನಮ್ಮ ಫ್ರೆಂಡ್ಸ್ ಏನಾರೋ ಫೈನ್ ಕಟ್ಟಿದ್ರೆ ಅಂತಂದ್ರೆ ಅವಾಗ ಪೊಲೀಸರು ಏನ್ ಮಾಡ್ತಾರೆ, ನಮ್ಮನ್ನ ಬಿಟ್ಬಿಡ್ತಾರೆ. ಇದೇ ಪ್ರಕಾರ ಕ್ರಿಸ್ತರು ಏನಪ್ಪ ಮಾಡಿದ್ರು ಅಂತಂದ್ರೆ, ನಮ್ಮ ಮೇಲೆ ಏನ್ರಿ ಇರುವಂತ ದಂಡನೆ, ಪೆನಾಲ್ಟಿ, ಶಿಕ್ಷೆ ಅದನ್ನ ತನ್ನ ಮೇಲೆ ಹೊತ್ಕೊಂಡು ನಮ್ಮನ್ನೆಲ್ಲ ಏನ್ ಮಾಡಿದ್ರು, ಅವರು ಬಿಡುಗಡೆ ಮಾಡಿದ್ರು. ಅಂದ್ರೆ ಯಾವ್ದ್ರಿಂದಪ್ಪ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಪಾಪ ಕೊಡುವಂತ ಸಂಬಳ ಮರಣದ ಏನ್ ಮಾಡೋದನ್ನ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ ಅಂದ್ರೆ ಲೋಕರಕ್ಷಕ ಅಂತ ಹೇಳ್ತೀರಿ. ಅದಕ್ಕೆ ಯೇಸು ಕ್ರಿಸ್ತನ ಬಿಟ್ರೆ ಬೇರೆ ಯಾವ ನಾಮನೂ ಇಲ್ಲ ರಕ್ಷಣೆ ಹೊಂದೋದಕ್ಕೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀರಿ ಅಲ್ವರ. ಅದಕ್ಕೆ ವಾಕ್ಯನ ಓದನ. ಈ ಆನ್ಲೈನ್ ಅಂತ ಸೋದರ ಸೋದರಿಗಳು ಯಾರು ವಾಕ್ಯ ಓದಂಗಿದ್ರೆ ದಯವಿಟ್ಟು ಓದ್ಬೋದು ಕನ್ನಡದಲ್ಲಿ. ಆಮೇಲೆ ಓದ್ಬೇಕಾರೆ ನಿಮ್ದು ಮ್ಯೂಟ್ ಆಗಿರ್ತಾರೆ, ಅನ್ಮ್ಯೂಟ್ ಮಾಡಿ ನೀವು ಓದಿ. ಯಾರು ಸರಿ ಕನ್ನಡದಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರೂ ವಾಕ್ಯ ಓದಂಗಿದ್ರೆ ಓದ್ಬೋದು.
ಅಪೊಸ್ತಲ ಕೃತ್ಯಗಳಲ್ಲಿ 4ನೇ ಅಧ್ಯಾಯ 12ನೇ ವಾಕ್ಯ. ಓದಿ ಸುವರ್ಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಹ್ಮ್. ರಕ್ಷಣೆಯು ಇನ್ಯಾತರಲ್ಲಿಯೂ ಇಲ್ಲ, ಯಾಕೆಂದರೆ ಆಕಾಶದ ಕೆಳಗೆ ಮನುಷ್ಯನಲ್ಲಿ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಓಕೆ ಸಿಸ್ಟರ್, ನೆಕ್ಸ್ಟ್ ಟೈಮ್ ದಯವಿಟ್ಟು ಬೈಬಲ್ ಓದಿ. ಯಾಕಂದ್ರೆ ಇಲ್ಲಿ ಡಿಜಿಟಲ್ ಬೈಬಲಲ್ಲಿ ಕೆಲವೊಂದು ಪದಗಳು ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ನಮಗೆ ಫಿಸಿಕಲ್ ಆಗಿರೋ ಬೈಬಲಲ್ಲಿ ತುಂಬಾ ಅರ್ಥವತ್ತವಾಗಿದೆ. ಓಕೆನಾ? ಸರಿ, ನೋಡ್ಬೇಕಾದ್ರೆ ಏನ್ರಿ ಆಕಾಶದ ಕೆಳಗಡೆ ಯಾವ್ದಾರ ನೋಡ್ಬೇಕಾದ್ರೆ ಭೂಲೋಕದಲ್ಲಿ ಮನುಷ್ಯನಿಗೆ ರಕ್ಷಣೆ ಹೊಂದೋದಕ್ಕೆ ಕೊಟ್ಟಿರೋದು ಒಂದೇ ಒಂದು ನಾಮ ಅಂತ ಹೇಳ್ತಾರೆ. ಅದ್ಯಾರಪ್ಪ? ಯೇಸು ಕ್ರಿಸ್ತನ ನಾಮ. ಯೇಸು ಕ್ರಿಸ್ತನ ನಾಮ ಬಿಟ್ರೆ ಬೇರೆ ಯಾವ ನಾಮನೂ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇರುವಂತ ಒಂದೇ ಒಂದು ನಾಮ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ರಕ್ಷಣೆ ಅಂತಂದ್ರೆ, ಇವತ್ತು ಒಂದೇ ನಾಮನ ಲೋಕ ಎಲ್ಲ ಅಂಗೀಕಾರ ಮಾಡಿರೋದು ನಾವು ಕಾಣಲ್ವಲ್ಲ. ಲೋಕದಲ್ಲಿ ನಾವು ಸೆನ್ಸಸ್ ತಗೊಂಡ ಅಂತಂದ್ರೆ, ವರ್ಲ್ಡ್ ಅಲ್ಲ ರಿಲಿಜಿಯನ್ ಸೆನ್ಸಸ್ ಅಲ್ಲಿ ನೋಡಿದ್ರೆ ಕ್ರಿಶ್ಚಿಯಾನಿಟಿ ಬರೀ 33% ಮಾತ್ರ ಇರೋದ್ರಿ. ಹಾಗೆ ಇನ್ನ 67% ಬಿಟ್ಟು ಬೇರೆ ಎಲ್ಲಾ ಜನಾಂಗದವ್ರು ಏನಾಗಿದ್ದಾರೆ, ಬೇರೆ ಎಲ್ಲಾ ಒಂದು ಧರ್ಮದವ್ರು ಇದ್ದಾರೆ. ಇತಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಲಿಜನ್ ಯಾವ್ದಪ್ಪ ಅಂದ್ರೆ ಒಂದು ಇಸ್ಲಾಂ ಧರ್ಮ ಅಂತ ನೋಡ್ತೀರಿ. ಆದ್ರೆ ಕ್ರೈಸ್ತ ಧರ್ಮ ಬರ್ತಾ ಬರ್ತಾ ಏನಾಗ್ತಾರೆ, ಕಮ್ಮಿ ಆಗ್ತಾರೆ ನೋಡ್ತಿದ್ರ. ಹೀಗಿರ್ಬೇಕಾದ್ರೆ ಕ್ರಿಸ್ತನ್ನ ನಾವ್ ಹೆಂಗೆ ಲೋಕ ರಕ್ಷಕ ಅಂತ ಹೇಳಕ್ಕೆ ಸಾಧ್ಯ? ನೋಡಿ, ಎಷ್ಟೋ ಸಾವಿರಾರು ವರ್ಷಗಳಿಂದ ಎಷ್ಟೋ ಮಿಷನರಿ ಆಕ್ಟಿವಿಟಿ ನಡೆದಿ ಎಷ್ಟೋ ಡಾಲರ್ಗಳೆಲ್ಲ ಖರ್ಚು ಮಾಡೋ ಕೂಡ ಇವತ್ತು ನಮಗಿರೋಂಥ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಲೋಕದಲ್ಲಿ ಬರೀ 33% ಕ್ರೈಸ್ತವರು ಮಾತ್ರ ಇದ್ದಾರೆ. ಸರಿ, ಇಂಡಿಯಾಲಪ್ಪ ಎಷ್ಟಪ್ಪ ಇದ್ದಾರೆ ಅಂತ ನೋಡಿದ್ರೆ, ಇಂಡಿಯಾದಲ್ಲಿ ಕೇವಲ 2% ಮಾತ್ರ ಕ್ರೈಸ್ತರು ಇರೋದು. ಅಂದ್ರೆ ಇನ್ನ 98% ಏನ್ರಿ ಅವರೆಲ್ಲ ಅನ್ಯ ಜನಾಂಗದವರು. ಹಂಗಂದ್ರೆ ಯೇಸು ಕ್ರಿಸ್ತನ್ ನಾವ್ ಹೆಂಗೆ ಲೋಕ ರಕ್ಷಕ ಅಂತ ಹೇಳಕ್ ಸಾಧ್ಯ? ಹಂಗಾರೆ ಯೇಸು ಕ್ರಿಸ್ತನ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ವಾ ಅಂತ ನೋಡ್ದ ಅಂತಂದ್ರೆ, ಯೇಸು ಕ್ರಿಸ್ತನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ರೀ. ಅಂದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಗೊತ್ತಿಲ್ದಿರೋದು ಯಾರು ಇಲ್ಲ ರೀ. ಆದ್ರೆ ಇವ್ರೆಲ್ಲರೂ ಯೇಸು ಕ್ರಿಸ್ತನ್ ಏನ್ ಮಾಡಿಲ್ಲ, ಅಂಗೀಕಾರ ಮಾಡ್ಲಿಲ್ಲ ರೀ ಅಲ್ವರ. ಹಂಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಗಲ್ಲಿ ಗಲ್ಲಿ ರೋಡಲ್ಲಿ ಯಾರು ಬೇಕಾದ್ರೆ ಕೇಳಿ ಯೇಸು ಅಂತಾನೆ ಯಾರಪ್ಪ ಅಂತ ಹೇಳ್ತಾರೆ ಅಂದ್ರೆ, ಅವರು ಒಬ್ರು ದೇವ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೆ ಅವ್ರನ್ನ ಅಂಗೀಕಾರ ಏನಾಗಿರಲ್ಲ ಅಲ್ಲಿ ಮಾಡಿರಲ್ಲ. ಅದನ್ನ ನೋಡ್ಬೇಕಾದ್ರೆ ಈ ಒಂದು ಭಾರತ ದೇಶದಲ್ಲಿ ಇರೋಂಥ 2% ಕ್ರೈಸ್ತವರಲ್ಲಿ ಯಾರಪ್ಪ ಸೇರಿದ್ದಾರೆ, ಅಥವಾ ಇಡೀ ಲೋಕದಲ್ಲಿ 33% ಕ್ರೈಸ್ತವರು ಅಂತ ಹೇಳ್ಬೇಕಾದ್ರೆ ಯಾರಪ್ಪ ಸೇರಿದ್ದಾರೆ ಅಂತಂದ್ರೆ, ಏನ್ರಿ ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತವ್ರನ್ನ ಕೂಡ ಏನಾಗಿದ್ದಾರೆ ನೆಂಚ್ಕೊಂಡೇ ಅದು ಬಂದಿರೋದು ಲಿಸ್ಟ್ ರೀ. ಹಾಗಂದ್ರೆ ಯಾರಪ್ಪ ಯೇಸು ಕ್ರಿಸ್ತನ ಒಂದು ಸತ್ಯವೇದ ವಿರುದ್ಧವಾಗಿ ನಡೆಯುವಂಥ ಕ್ರೈಸ್ತವರು, ಅದರ ಕುಡಿಯೋದು, ಪಾನ ಮಾಡೋಂಥದ್ದು, ಅದರ ಸಿಗರೇಟ್ ಸೇದಂಥದ್ದು, ಮೈ ಮೇಲೆ ನೆಟ್ಟಿಗೆ ಬಟ್ಟೆಗೆ ಆಗದಿರೋಂಥದ್ದು, ಅದರ ಇವತ್ತೊಬ್ರು ಮದುವೆ ನಾಳೆ ಇನ್ನೊಂದು ಮದುವೆ, ಈ ತರ ಮಾಡ್ಕೊಂತ ಹೆಸರಿಗಾಗಿರೋಂಥ ಕ್ರೈಸ್ತವರು ಇವನ್ನೆಲ್ಲಾನು ಸೇರಿಸ್ಕೊಂಡ್ರು ಸರಿ 33% ಮೇಲೆ ಕ್ರಿಶ್ಚಿಯಾನಿಟಿಯ ಒಂದು ಜನಸಂಖ್ಯೆ ಹೋಗೋದಿಲ್ಲ. ಮತ್ತೆ ಹಂಗಾರೆ ನಾವು ಯೇಸು ಕ್ರಿಸ್ತನ ಹೆಂಗೆ ಲೋಕರಕ್ಷಕ ಅಂತ ಹೇಳಕ್ ಸಾಧ್ಯ? ಬೈಬಲ್ ಅದೇ ಹೇಳಿದ್ರಿ, ಯೇಸು ಕ್ರಿಸ್ತು ಎಂತ ರಕ್ಷಕಪ್ಪ ಅಂದ್ರೆ ಇಡೀ ಲೋಕಕ್ಕೆ ರಕ್ಷಕ ಅಂತ ಹೇಳ್ತಾರೆ. ವಾಕ್ಯ ಓದನ, ಯೋಹಾನ 4ನೇ ಅಧ್ಯಾಯ 42ನೇ ವಾಕ್ಯ. ಯಾರು ಓದ್ರಿ ಸೋದರಿಗಳು? ಯೋಹಾನ 4:42. ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಆತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ನೋಡ್ರಾ ಏನ್ರಿ, ಆತನು ಲೋಕ ರಕ್ಷಕನೆಂದು ನಾವೇನ್ ತಿಳಿದುಕೊಂಡಿದ್ದೇವೆ ಅಂತ ಹೇಳ್ತಾರೆ. ನಾವು ಯೇಸು ಕ್ರಿಸ್ತನ ಲೋಕ ರಕ್ಷಕ ಅಂತ ತಿಳಿದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ನೋಡಿದ್ದೀನಿ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತನ ಲೋಕ ರಕ್ಷಕ ಅಂತ ಹೇಳ್ಬಿಟ್ಟು ಬರೀ 33% ಕ್ರೈಸ್ತವ್ರು ಮಾತ್ರ ರಕ್ಷಣೆ ಅಂದ್ರೆ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಲೋಕ ರಕ್ಷಕ ಅಂತ ನಾವು ಹೇಳೋದಿಕ್ ಸಾಧ್ಯ? ಯೋಚನೆ ಮಾಡ್ರಿ ಅಂತೀನಿ. ಇವತ್ತು ಲೋಕದಲ್ಲಿ ಎಷ್ಟು ಒಂದು ವರ್ಸ್ಟ್ ಸಿಚುವೇಶನ್ ಇದೆ ಅಂದ್ರೆ, ಯಾವ ರಾಜ್ಯದಲ್ಲೂ ಇವತ್ತು ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಎಲ್ಲ ಕಡೆ ಮುಟ್ಟು ಯುದ್ಧಗಳು, ಟೆರರಿಸ್ಟ್ ಅಟ್ಯಾಕ್ಗಳು, ಭೂಕಂಪಗಳು, ಅದರ ಆಕ್ಸಿಡೆಂಟ್ಸ್ಗಳು, ವಿಪತ್ತುಗಳು, ಅನೇಕ ಜನ ಅಮಾಯಕರುಗಳು ಸಾವಿನಾಗ್ತಾ ಇದೆ. ಮತ್ತೆ ಹಂಗಾರೆ ಇವ್ರಿಗೆಲ್ಲ ಹೆಂಗೆ ಯೇಸು ಕ್ರಿಸ್ತ ಲೋಕ ರಕ್ಷಕ? ಇನ್ನು ಮಿಡಲ್ ಈಸ್ಟ್ ಅಲ್ಲಿ ಹೋಗ್ಬಿಟ್ಟ ಅಂತಂದ್ರೆ, ಆ ರಾಜ್ಯಗಳಲ್ಲಿ ಬೈಬಲೇ ಅನುಮತಿನೇ ಇಲ್ಲ ರೀ. ಅಲ್ಲಿ ಏನ್ರಿ ಅವ್ರ ಧರ್ಮ ಬಿಟ್ರೆ ಬೇರೆ ಧರ್ಮಗಳನ್ನ ಆಚರಣೆನೇ ಮಾಡಂಗಿಲ್ಲ. ಮತ್ತೆ ಆ ಒಂದು ಊರಲ್ಲಿರೋಂಥ ಜನಗಳಿಗೆ ಯೇಸು ಕ್ರಿಸ್ತು ಹೆಂಗೆ ಲೋಕ ರಕ್ಷಕ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಇವತ್ತಿನ ಕಂಡೀಷನ್. ಆದ್ರೆ ಯೇಸು ಕ್ರಿಸ್ತು ಮೊದಲನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಅವ್ರು ಭೂಲೋಕದಲ್ಲಿ ಏನ್ ಮಾಡಿದ್ರಿ? ಪ್ರಸಂಗ ಮಾಡಿದ್ರು. ಭೂಲೋಕರು ಎಲ್ಲ ಕಡೆ ಏನ್ ಮಾಡಿದ್ರು? ಇಸ್ರೇಲ್ ಹೋಗ್ಬಿಟ್ಟು ಸುವಾರ್ತೆಗಳನ್ನ ಸಾರಿದ್ರು.
ಅವರು ಅಷ್ಟು ಸುವಾರ್ತೆ ಸಾರದು ಸರಿ, ಎಷ್ಟು ಜನ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ರು ಅಂತಂದ್ರೆ ಅನೇಕ ಜನಗಳಿಲ್ಲ ಅಲ್ವರ. ಯೇಸು ಕ್ರಿಸ್ತು ಹೆಂಗಪ್ಪ ಮಾತಾಡಿದ್ರು ಅಂತಂದ್ರೆ ಅವ್ರು ಮಾತಾಡಿರ್ತಾರೆ ಬೇರೆ ಯಾವ ಮನುಷ್ಯನು ಎಂದಿಗೂ ಮಾತಾಡಿಲ್ಲ ಅಂತ ಹೇಳ್ತಾರೆ. ಅಷ್ಟು ಒಂದು ಸೂಪರ್ ಆಗಿ ಮಾತಾಡಿದಂತ ಕ್ರಿಸ್ತನು ಅಲ್ವರ. ನೋಡ್ಬೇಕಾದ್ರೆ ಎಷ್ಟು ಜನನ ಕನ್ವರ್ಟ್ ಮಾಡಿದ್ರಪ್ಪ, ಎಷ್ಟು ಜನಕ್ಕೆ ಸತ್ಯಕ್ಕೆ ತಂದ್ರಪ್ಪ, ಎಷ್ಟು ಜನ ಜೊತೆಗಿದ್ರಪ್ಪ ಅಂತಂದ್ರೆ ಕೇವಲ 12 ಮಂದಿ ಅಪೋಸ್ಟಲ್ಸ್ ಮಾತ್ರ ಅಲ್ವರ. ಅದೇ ನೋಡ್ಬೇಕ್ರೆ ಅವರ ಸ್ವಂತ ಜನನೇ ಕ್ರಿಸ್ತನ ಶಿಲ್ಬೆಗೆ ಹಾಕಿ ಮಾಡ್ತಾರೆ, ಸಾಯ್ಸಾಕ್ಬಿಡ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಇಸ್ರೇಲ್ ಜನಗಳನ್ನೇ ರಕ್ಷಣೆ ಮಾಡಕ್ ಆಗಿಲ್ವಲ್ಲ, ಮತ್ತೆ ಯೇಸು ಕ್ರಿಸ್ತು ನಾವ್ ಹೆಂಗೆ ಲೋಕ ರಕ್ಷಕ ಅಂತ ಹೇಳಕ್ಕೆ ಸಾಧ್ಯ ಅಲ್ವರ. ಅದಕ್ಕೆ ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಏನಂದ್ಬಿಡ್ತಾರೆ ಲೋಕದಲ್ಲಿ ಅಂತ ಎಷ್ಟೋ ಜನಗಳು ಅಂತಾರೆ, ಏನಂತ ನಂಬಿಕೆ ಇದೆ ಅಂತಂದ್ರೆ, ಬ್ರದರ್ ಯೇಸು ಕ್ರಿಸ್ತನ 2ನೇ ಬರಿಕೆಗೆ ಬರೋದಕ್ಕಿಂತ ಮುಂಚೆ ಇಡೀ ಲೋಕ ಕನ್ವರ್ಟ್ ಆಗ್ಬಿಡ್ತಾರೆ. ಯಾವಾಗ ಇಡೀ ಲೋಕ ಕನ್ವರ್ಟ್ ಆಗ್ಬಿಡ್ತಾರೆ, ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ತಾರೆ, ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ಬಿಡ್ತಾರೆ ಅಲ್ವರ. ಅದೇ ಯೇಸು ಕ್ರಿಸ್ತನ 2ನೇ ಬರಿಕೆಗೆ ಬರೋತ್ತಿಗೆ ಇಡೀ ಲೋಕ ಆತನ ರಕ್ಷಕನಾಗಿ ಅಂಗೀಕಾರ ಮಾಡೋದಕ್ಕೆ ಸಿದ್ಧವಾಗಿರ್ತದಾ ಅಂತಂದ್ರೆ ಸತ್ಯವೇದ ಏನ್ ಹೇಳ್ತದೆ ನೋಡ್ಬೇಕಾದ್ರೆ, ಸತ್ಯವೇದ ಏನ್ ಹೇಳ್ತಂದ್ರೆ ನೋವನ ದಿನಗಳಲ್ಲಿ ಹೇಗಿತ್ತೋ ಅದೇ ಪ್ರಕಾರ ಮನುಷ್ಯ ಕುಮಾರನ ದಿನಗಳಲ್ಲಿ ಇರ್ತದೆ ಅಂತ ವಾಕ್ಯ ಹೇಳ್ತಾರೆ. ನೋಡಿ ವಾಕ್ಯ ಓದೋಣ. ಲೂಕ 17ನೇ ಅಧ್ಯಾಯ 26-27. ಲೂಕ 17ನೇ ಅಧ್ಯಾಯ 26-27. ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಥ್ಯಾಂಕ್ ಯು ಸಿಸ್ಟರ್, ಕರೆಕ್ಟ್ ಆಗಿ ಓದಿದ್ರಿ ಅಲ್ವರ. ನೋವನ ದಿವಸಗಳಲ್ಲಿ ಹೇಗಿತ್ತೋ ಅದೇ ಪ್ರಕಾರ ಮನುಷ್ಯ ಕುಮಾರನ ದಿವಸಗಳಿರ್ತಾರೆ ಅಂತ ಹೇಳ್ತಾರೆ. ನೋವನ ದಿವಸಗಳಲ್ಲಿ ಜನಗಳು ಒಳ್ಳೆಯವರಾಗಿದ್ರ ಅಂದ್ರೆ ಇಲ್ಲ ರೀ, ಅದರ ಎಲ್ಲ ಪಾಪಿಗಳಾಗಿದ್ರು. ಪಾಪದಿಂದ ಏನಾಗಿತ್ತು, ಲೋಕ ತುಂಬಿತ್ತು. ಅದರಿಂದಾನೇ ದೇವ್ರು ಏನಪ್ಪ ಮಾಡ್ತಾರೆ, ಜಳಪಳ ಇದ್ದಾರೆ, ಆ ಲೋಕನ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ. ಅದೇ ಪ್ರಕಾರ ಮನುಷ್ಯ ಕುಮಾರನ ಒಂದು ಬರುವಿಕೆ ದಿನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಇಡೀ ಲೋಕ ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ಅದು ಬದಲಾಗಿ ಇಡೀ ಲೋಕ ಪಾಪದಲ್ಲಿ ಏನಾಗಿರ್ತದಂತೆ, ಮುಳುಗಿರ್ತಾರೆ ಅಂತಾರೆ. ಅದರ ಹಂಗಿರ್ಬೇಕಾದ್ರೆ ಇಡೀ ಲೋಕ ಯೇಸು ಕ್ರಿಸ್ತನ ಯಾವಾಗ ಅಂಗೀಕಾರ ಮಾಡ್ತಾರೆ? ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ ಲೂಕ 18:8 ಮನುಷ್ಯ ಕುಮಾರ ತಿರುಗಿ ಬರ್ಬೇಕಾರೆ ಲೋಕದಲ್ಲಿ ನಂಬಿಕೆ ಕಾಣ್ತಾನ ಅಂತ. ನೋಡಿ ವಾಕ್ಯ ಓದೋಣ. ಲೂಕ 18:8 ಓದ್ರಿ ಯಾರಾದ್ರ. ಲೂಕ 18:8. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ನೋಡ್ರ ಅಲ್ಲರ, ಭೂಮಿ ಮೇಲೆ ಮನುಷ್ಯನ ನಂಬಿಕೆಯನ್ನು ಕಾಣುವನೋ. ಅದರ ತಿರುಗಿ ಮನುಷ್ಯ ಕುಮಾರ ತಿರುಗಿ ಭೂಲೋಕಕ್ಕೆ ಬರ್ಬೇಕಾದ್ರೆ, ಈ ಭೂಲೋಕಕ್ಕೆ ಬರ್ತಾರಲ್ಲ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ತಾರಲ್ಲ, ಬರ್ಬೇಕಾದ್ರೆ ಈ ಭೂಲೋಕದ ನಂಬಿಕೆಯನ್ನು ಕಾಣ್ತಾರ. ಮನುಷ್ಯರ ನಡುವೆ ಜನಗಳ ನಡುವೆ ನಂಬಿಕೆ ಇರ್ತದ, ನಂಬಿಕೆ ಇರುವಂತ ಸ್ಥಿತಿಗತಿಗಳಿರ್ತದ ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆ ಹಾಕೋದ್ರೆ ಏನಪ್ಪ ಅರ್ಥ ಅಂತಂದ್ರೆ ಆ ಗತಿಗಳು ಇರೋದಿಲ್ಲ ಅಂತ ಅರ್ಥ. ಮತ್ತೆ ನಾವು ಯೇಸು ಕ್ರಿಸ್ತನ ಹೆಂಗಪ್ಪ ರಕ್ಷಕನಾಗಿ ಅಂಗೀಕಾರ ಮಾಡೋಕ್ಕೆ ಸಾಧ್ಯ? ಕರ್ತನಲ್ಲಿ ಪ್ರೀತಿಗಳೇ, 2026 ವರ್ಷಗಳ ನಂತರ ಇದು ಲೋಕದಲ್ಲಿರೋಂಥ ಇವತ್ತಿನ ಕಂಡೀಷನ್ ರೀ. ಅದರ ನೋಡ್ರಿ, ಬರೀ 33%, ಮ್ಯಾಕ್ಸಿಮಮ್ 34% ಮಾತ್ರ ಯೇಸು ಕ್ರಿಸ್ತನ ಏನ್ರಿ ಮಾಡಿರೋದು, ರಕ್ಷಕನ ಏನ್ ಮಾಡಿರೋದಲ್ಲಿ ಅಂಗೀಕಾರ ಮಾಡಿರೋದು. ಮತ್ತೆ ಮಿಕ್ಕಿದ್ದ 66% ಜನಗಳಿಗೆ ಯೇಸು ಕ್ರಿಸ್ತು ಯಾವಾಗ ರಕ್ಷಕ ಅಲ್ದರ. ಅದಕ್ಕೆ ಏನ ಅಭಿಪ್ರಾಯ ಹೇಳ್ತಾರೆ ಅಂತಂದ್ರೆ, ಏನಪ್ಪ ಒಂದು ಸಾಮಾನ್ಯವಾಗಿರೋಂಥ ಒಂದು ಏನ್ರಿ ಅನಿಸಿಕೆ ಅಂತಂದ್ರೆ, ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ಏನ್ರಿ ಸುಮಾರು ಏನ್ರಿ 2 ಕಾಲಗಳಿತ್ತು. ಒಂದು ಕಾಲ ಮೋಸೆಯ ಧರ್ಮಶಾಸ್ತ್ರದ ಕಾಲ ಅಲ್ದರ. ಆಮೇಲೆ ಅದಕ್ಕಿಂತ ಮುಂಚೆ, ಧರ್ಮಶಾಸ್ತ್ರ ಕೊಡೋದಕ್ಕಿಂತ ಮುಂಚೆ ಅದನ್ನು ಸೃಷ್ಟಿ ಮಾಡ್ದಂಗಿದೆ ಹೇಳಿದ್ರೆ ಮೋಸೆ ಕಾಲದವರೆಗೂ ಮನಸ್ಸಾಕ್ಷಿಯ ಕಾಲ ಇತ್ತು ಅಂತ ಹೇಳ್ತಾರೆ. ಅದರಿಂದ ಮನಸ್ಸಾಕ್ಷಿಯ ಕಾಲದಲ್ಲಿ ಯಾರ ಮನಸ್ಸಾಕ್ಷಿಯ ಪ್ರಕಾರ ನಡ್ಕೊಂಡಿದ್ದೆ ಅಂತಂದ್ರೆ ಅವ್ರಿಗೆ ಏನಪ್ಪಾ ಆಗ್ತದೆ ಅಂದ್ರೆ ಆ ಮನಸ್ಸಾಕ್ಷಿ ಪ್ರಕಾರ ತೀರ್ಪಾಗ್ತದೆ. ಆಮೇಲೆ ನ್ಯಾಯ ಪ್ರಮಾಣ ಕೊಟ್ಟಿದ್ಮೇಲೆ ಯಾರ ನ್ಯಾಯ ಪ್ರಮಾಣ ಪ್ರಕಾರ ಏನ್ರಿ ಅವ್ರು ನಡ್ಕೊಂಡ ಅಂತಂದ್ರೆ ಅವ್ರಿಗೆ ಅದೇ ನ್ಯಾಯ ಪ್ರಮಾಣ ಪ್ರಕಾರ ಏನಾಗ್ತಾರೆ, ತೀರ್ಪಾಗ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ರ. ಕರ್ತನಲ್ಲಿ ಅದಕ್ಕೆ ನೋಡ್ಬೇಕಾದ್ರೆ ಈ ನ್ಯಾಯ ಪ್ರಮಾಣನ ದೇವ್ರು ಯಾರಿಗಪ್ಪ ಕೊಟ್ಟಿದ್ರು ಅಂತಂದ್ರೆ ಬರೀ ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದು, ಇಡೀ ಲೋಕ ಜನಗಳಿಗೆ ಏನ್ ಮಾಡ್ಲಿಲ್ಲ, ಅಲ್ಲಿ ಕೊಡ್ಲಿಲ್ಲ. ಅದು ಯಾವಾಗ
ಆದಾಮ್ ಪಾಪಿ ಮಾಡಿದ್ದ 2000 ವರ್ಷಗಳ ನಂತರ ಕೇವಲ ಯಹೂದ್ಯರುಗಳಿಗೆ ಮಾತ್ರ ನ್ಯಾಯ ಪ್ರಮಾಣ ಏನ್ ಮಾಡಿದ್ದು ಅಲ್ಲಿ ಕೊಟ್ಟಿದ್ದು. ಸರಿ, ಇದು ನ್ಯಾಯ ಪ್ರಮಾಣ ಆಗ್ಲಿ ಮನಸ್ಸಾಕ್ಷಿ ಆಗ್ಲಿ, ಇದು ಯಾವುದೇ ಒಂದು ಸನ್ನಿವೇಶದಲ್ಲಿ ಮನುಷ್ಯರು ನೀತಿವಂತರಾಗೋದಿಕ್ಕೆ ಸಾಧ್ಯನಾ? ಬೈಬಲ್ ಏನಪ್ಪ ಹೇಳ್ತದೆ? ಕೆಲವೊಂದು ವಾಕ್ಯಗಳನ್ನ ಓದೋಣ ನೋಡಿರ್ತೀನಿ. ಎಲ್ಲಿ ಅಂತಂದ್ರೆ ರೋಮಪುರದಲ್ಲಿ 3ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. ರೋಮಪುರದಲ್ಲಿ 3:20 ಓದಿ. ಹಾ, ಯಾವನಾದರೂ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶ್ ನೋಡ್ರ ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ನೋಡ್ರ ಧರ್ಮಶಾಸ್ತ್ರ ಪಾಪದ ಅರಿವು ಉಂಟಾಗ್ತದೆ ಅಷ್ಟೇ, ಯಾರು ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲಾರ. ನೋಡ್ರಿ ಅಂತೀನಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಇನ್ನೊಂದು ಕಡೆ ಏನಪ್ಪ ಹೇಳ್ತಾರೆ ಅಪೊಸ್ತಲ ಪೌಲ ಗಲಾತ್ಯರ ಬರೆದ ಪತ್ರಿಕೆಯಲ್ಲಿ, ಯಾರಾದ್ರೂ ನೇಮ ನಿಷ್ಠೆಗಳ ಮುಖಾಂತರ ನೀತಿವಂತನಾಗಿದೆ ಅಂತಂದ್ರೆ ಕ್ರಿಸ್ತನು ಬಂದು ಶಿಲುಬೆ ಸಾಯಂತ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾರೆ. ಓದೋ ನೋಡ್ರಿ ಅಂತೀನಿ ಗಲಾತ್ಯರು 2:21 ಓದ್ರಿ. ಗಲಾತ್ಯರು 2ನೇ ಅಧ್ಯಾಯ 21ನೇ ವಾಕ್ಯ. ಸೋದರಿಗಳು ಯಾರು ಓದ್ತೀರಾ? ಸಿಸ್ಟರ್ ನಿಮ್ಮ ಹೆಸರು? ನ್ಯಾನ್ಸಿ ಬ್ರದರ್, ನ್ಯಾನ್ಸಿ. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ನೋಡ್ರ ಏನ್ರಿ ಹೇಳ್ತಾರೆ, ನ್ಯಾಯ ಪ್ರಮಾಣ ಮುಖಾಂತರ ನೀತಿವಂತರಾಗಿದ್ರೆ ಕ್ರಿಸ್ತನು ಏನ್ರಿ ಅಲ್ಲಿ ಮರಣ ಹೊಂದೋದಕ್ಕೆ ಏನಿಲ್ಲಂತೆ ಕಾರಣನೇ ಇಲ್ಲ ರೀ ಅಂತ ಹೇಳ್ತಾರೆ. ವ್ಯರ್ಥ ರೀ ಅವ್ರು ಬಂದು ಶಿಲ್ಮೆ ಸತ್ತಿದ್ದು ಅಂತ ಹೇಳ್ತಾರೆ. ಹಂಗಾರೆ ಏನ್ರಿ ಯೇಸು ಕ್ರಿಸ್ತ ಶಿಲ್ಮೆ ಸತ್ರು ಅಂತಂದ್ರೆ ನ್ಯಾಯ ಪ್ರಮಾಣ ಮುಖಾಂತರ ಯಾರು ನೀತಿವಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕನ್ಕ್ಲೂಷನ್ ಅಲ್ಲಿ ಅಪೊಸ್ತಲ ಪೌಲ್ ಏನಪ್ಪ ಹೇಳ್ತಾರೆ ರೋಮಪುರದಲ್ಲಿ 3ನೇ ಅಧ್ಯಾಯದಲ್ಲಿ ಅಂತಂದ್ರೆ, ನಾವೆಲ್ಲರೂ ಪಾಪಿಗಳು, ನೀತಿವಂತರು ಒಬ್ರು ಇಲ್ಲ ಅಂತ ಏನ್ ಮಾಡ್ತಾರೆ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ ಓದೋಣ. ರೋಮಪುರದ 3ನೇ ಅಧ್ಯಾಯ 9ರಿಂದ 12. ACP ಅಂತ ಯಾರು ಇದಾರಲ್ಲ, ಯಾರು ಇವರು ಓದ್ಬೋದಾ? ACP ಅಂತ ಅಶೋಕ್ ಅಶೋಕ್ ಬದರ್ ಓದ್ತೀರಾ? ಹಾ, ಹಾಗಾದ್ರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿ ಇದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ನೋಡ್ರ ಎಷ್ಟು ಕ್ಲೀನ್ ಹೇಳ್ತಾ ಹೇಳ್ತೀನಿ. ಏನ್ರಿ ಒಳ್ಳೆಯವನ್ ಮಾಡೋನು ಇಲ್ಲ ಏನ್ರಿ? ಎಷ್ಟು ಜನ ಇದಾರಂತೆ? ಒಬ್ಬರಾರ ಇದಾರೆ ಅಂತಂದ್ರೆ ಒಬ್ಬನು ಕೂಡ ಇಲ್ಲ ಅಂತ ಏನ್ ಮಾಡ್ತಾರೆ ಇಲ್ಲ ಅಪೊಸ್ತಲ ಪೌಲ ಕ್ಲೀನ್ ಆಗಿ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ತಗೊಳ್ಳೆ ಯಾರೋ ಬಂದ್ಬಿಟ್ಟು ಏನ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ರ. ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ತಗೊಳ್ಳೆ ಎಲ್ಲಾರು ಪಾಪಿಗಳು ಏನ್ರಿ, ಎಲ್ಲಾರು ಒಂದು ದ್ರೋಹಿಗಳು ಅಂತ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅಪೊಸ್ತಲ ಪೌಲ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ತಗೊಳ್ಳೆ ನ್ಯಾಯ ಪ್ರಮಾಣದ ಮುಖಾಂತರ ಏನ್ರಿ ಯಾರೋ ದೇವ ದೃಷ್ಟಿಯಲ್ಲಿ ನೀತಿವಂತನಾಗೋದಿಕ್ಕೇನಿಲ್ಲ, ಅಲ್ಲಿ ಸಾಧ್ಯನೇ ಇಲ್ಲ ಅಲ್ವರ. ಸರಿ, ನ್ಯಾಯ ಪ್ರಮಾಣದ ಮುಖಾಂತರನೇ ಏನ್ರಿ ಯಾರೋ ನೀತಿವಂತರು ಆಗಿಲ್ಲ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ ಹಂಗಂದ್ರೆ ಬಂದ್ಬಿಟ್ಟು ಯಾರಾದ್ರು ಏನ್ರಿ ನೇಮನಿಷ್ಠೆಗಳು ಅಥವಾ ನಮ್ಮ ಮನಸ್ಸಾಕ್ಷಿಯ ಆಧಾರದ ಮೇಲೆ ಏನ್ರಿ ದೇವ ದೃಷ್ಟಿಯಲ್ಲಿ ನೀತಿವಂತರಾಗೋದಿಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಅದಕ್ಕೆ ಕನ್ಕ್ಲೂಷನ್ ಅಲ್ಲಿ ಅಪೊಸ್ತಲ ಪೌಲ ಕ್ಲಿಯರ್ ಆಗಿ ಹೇಳ್ಬಿಟ್ರು, ನ್ಯಾಯ ಪ್ರಮಾಣ ಮುಖಾಂತರನೇ ಏನ್ರಿ ದೇವ್ರು ಎಲ್ಲಾ ಬರೆದು ಕೊಟ್ಟೆ ದೇವ್ರ ಮುಂದೆ ನೀತಿವಂತರಾಗಿಲ್ಲ ಅಂದ್ರೆ ಮನಸ್ಸಾಕ್ಷಿ ಪ್ರಕಾರ ನಡೆದ್ಬಿಟ್ಟು ಯಾರು ನೀತಿವಂತರಾಗೋದಕ್ಕೆ ಸಾಧ್ಯನಾ? ಯೋಚನೆ ಮಾಡ್ರಿ. ಇವಾಗ ನಮ್ಗೆಲ್ಲರಿಗೂ ಮನಸ್ಸಾಕ್ಷಿ ಇದೆ ರೀ. ನಿಮ್ಗೆಲ್ಲ ಮನಸ್ಸಾಕ್ಷಿ ಮೇಲೆ ಕೈ ಇಟ್ಬಿಟ್ಟು ಹೇಳ್ರಿ ನೀವು ಅಂತೀನಿ ನಿಮ್ ಮನಸ್ಸಾಕ್ಷಿ ನಿಮ್ನ ಖಂಡಿಸಿದ ತಕ್ಷಣ, ನಿಮ್ನ ತಿದ್ದಿದ ತಕ್ಷಣ ನೀವು ತಿದ್ಕೊಂಡ್ಬಿಡ್ತೀರಾ? ಮತ್ತೆ ಮನಸ್ಸಾಕ್ಷಿ ಬಿಟ್ಟು ಯಾವತ್ತೂ ಮೀರ್ ನಡೆದೇ ಇಲ್ವಾ ಅಂತಂದ್ರೆ ನಡೆದಿದ್ದೀರಿ ನೋಡ್ರಿ. ಸತ್ಯವೇದ ಕೊಟ್ಟೆ, ನಮ್ಗೆ ಕ್ರಿಸ್ತನ ಅಂಗೀಕಾರ ಕೊಟ್ಟೆ ಏನ್ರಿ, ಇವೆಲ್ಲಾ ಮಾಡೇ ನಾ ಮನಸ್ಸಾಕ್ಷಿ ಮೀರ್ ನಡೀತೀನಿ ಅಂತಂದ್ರೆ ಏನು ಇಲ್ದ್ರೆ ಬರೀ ಮನಸ್ಸಾಕ್ಷಿ ಮುಖಾಂತರ ನೀತಿವಂತ ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಹಂಗಂದ್ರೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಬರೀ ಕೇವಲ 34% ಜನಗಳಿಗೆ ಮಾತ್ರ ರಕ್ಷಣೆ, ಮಿಕ್ಕಿದವ್ರಿಗೆ ಎಲ್ಲಾರ್ಗೂ ನರಕ ಅಂತಂದ್ರೆ ನಾವು ಯಾವ ಒಂದು ದೃಷ್ಟಿಕೋನದಿಂದ
ಯೇಸು ಕ್ರಿಸ್ತನ ರಕ್ಷಕ ಅಂತ ಹೇಳಕ್ಕಪ್ಪ ಸಾಧ್ಯ ಅಲ್ವರ? ಯೋಚನೆ ಮಾಡಿರ್ತೀನಿ, ಈ ಲೋಕದಲ್ಲಿ ಎಷ್ಟೋ ಜನಗಳಿದ್ದಾರೆ, ಅಮಾಯಕರು ಪಾಪ, ಮಕ್ಳುಗಳು, ಅದರ ಬುದ್ಧಿಹೀನರು, ಅದರ ಬುದ್ಧಿ ಮಂದೆಯರು, ಅದರ ಅವ್ರಿಗೆ ಪರಿಜ್ಞಾನ, ಜ್ಞಾನ, ತಿಳುವಳಿಕೆ ಅದೆಲ್ಲ ಏನಿಲ್ಲ, ಇಲ್ವೇ ಇಲ್ಲ. ಅವ್ರಿಗೆ ಏನ್ರಿ ತಂದೆ ತಾಯಿ ಅಂತನ್ಬಿಟ್ಟು ಯಾರು ಅಂತ ಗೊತ್ತಿಲ್ಲ ರೀ. ಪಾಪ ಅಂತನ್ಬಿಟ್ಟು ಅದು ಪಾಪ ಅಂದ್ರೆ ಏನು ಅಂತಾನೆ ಏನಾಗಿಲ್ಲ ಅವ್ರಿಗೆ ಗೊತ್ತಿಲ್ಲ. ಅಷ್ಟೊಂದು ಇನ್ನೋಸೆಂಟ್ ಆಗಿರ್ತಾರೆ ಅಲ್ವರ? ಅಂಗವಿಕಲರು ಅದರ ಏನ್ರಿ ಬುದ್ಧಿ ಮಂದಿಯವರು ಅದರ ಬುದ್ಧಿನೇ ಬೆಳೆದಿರಲ್ಲ, ಅವ್ರಿಗೆ ಸರಿ ತಪ್ಪು ಅಂತಂದ್ಬಿಟ್ಟೆ ಗೊತ್ತಿರಲ್ಲ ಅದರ. ಮತ್ತೆ ಅವ್ರಿಗೆ ಹೆಂಗೆ ರಕ್ಷಕ? ಇನ್ನು ಎಷ್ಟೋ ಜನ ಮಕ್ಕಳು ಹುಟ್ಟಿದ ತಕ್ಷಣ ಕೆಲವು ದಿನಗಳಲ್ಲಿ, ಕೆಲವು ಕ್ಷಣಗಳಲ್ಲಿ ಸತ್ತೋಗ್ಬಿಡ್ತಾರ್ರಿ ಅದರ. ಆ ಮಕ್ಳುಗಳಿಗೆ ಹೆಂಗಪ್ಪ ಯೇಸು ಕ್ರಿಸ್ತು ರಕ್ಷಕ? ಅಲ್ವರ? ಯೋಚನೆ ಮಾಡಿದ್ರಿ, ಯೇಸು ಕ್ರಿಸ್ತು ಎಲ್ಲಾರ್ಗು ಸತ್ತಿದಾರಲ್ವಾ, ಈ ಪುಟ್ಟು ಮಕ್ಳುಗಳಿಗೆ ಯೇಸು ಕ್ರಿಸ್ತು ರಕ್ಷಕ ಅಲ್ವಾ? ಅವ್ರಿಗೂ ರಕ್ಷಕನೇ, ಮತ್ತೆ ಹೆಂಗೆ ರಕ್ಷಣೆ? ಅದಕ್ಕೆ ಸಾಮಾನ್ಯವಾಗಿ ಎಷ್ಟೋ ಜನ ಏನ್ಬಿಡ್ತಾರೆ ಅಂದ್ರೆ, ಅಯ್ಯೋ ಬ್ರದರ್, ಆ ಕೂಸ್ಗಳು ಪಾಪ ಹುಟ್ಟಿದ ತಕ್ಷಣ ಸತ್ತೋಗ್ಬಿಟ್ಟಿರೋದ್ರಿಂದ, ಅವ್ರಿಗೇನೂ ಗೊತ್ತಿಲ್ದಿರೋದ್ರಿಂದ ದೇವ್ರಿಗೆ ಕೃಪೆ ಕೊಟ್ಬಿಟ್ಟು ಅವ್ರನ್ನ ಪರಲೋಕಕ್ಕೆ ಕರ್ಕೊಂಡ್ಬಿಡ್ತಾರೆ ಅಂತ. ಸರಿಯಪ್ಪ, ಏನೂ ಗೊತ್ತಿಲ್ದಿರ ಇದ್ರೆ ಏನ್ರಿ ಕೃಪೆ ಕೊಟ್ಟು ದೇವರು ಪರಲೋಕಕ್ಕೆ ಕರ್ಕೊಂಡ್ಬಿಡ್ತಾರೆ ಅಂತಂದ್ರೆ, ನಾವು ಯಾಕೆ ಇವತ್ತು ಇಷ್ಟು ಕಷ್ಟಪಡ್ಬೇಕು? ನಾವು ಯಾಕೆ ಇಷ್ಟು ಶ್ರಮ ಪಡ್ಬೇಕು? ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಸತ್ಯವೇದ ಓದಿ ನಮ್ಮ ರಕ್ಷಣೆ ಸಾಧಿಸ್ಕೊಳಕ್ ಪ್ರಯತ್ನ ಪಡ್ಬೇಕು ಅಲ್ವರ? ನಮ್ಮ ಮಕ್ಕಳಲ್ಲಿ ಯಾಕೆ ಚೆನ್ನಾಗಿ ಹುಟ್ಟಬೇಕು ಅಂತ ನಾವು ದೇವತೆ ಆರೈಸ್ಬೇಕು? ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ಲಿ ದೇವ್ರೆ, ಹಂಗೋ ಹಿಂಗೋ ಮಗು ಏನಾಗ್ಬಿಡ್ತದೆ, ಪರಲೋಕಕ್ಕೆ ಹೋಗ್ಬಿಡ್ತಾರಲ್ಲ ಅಂತ ಸಂತೋಷ ಪಡ್ಬೇಕಲ್ವಾ? ಆದ್ರೆ ಆತರ ನಾವು ಯಾರು ಮಾಡ್ತೀರಾ ಅಂದ್ರೆ ಯಾರು ಮಾಡಲ್ಲ ರೀ. ಮತ್ತೆ ಹಂಗಾರೆ ದೇವ್ರ ಮನುಷ್ಯನ್ಗೆ ಏನು ಪ್ಲಾನೇ ಮಾಡಿಲ್ವಾ? ಇಡೀ ಲೋಕವನ್ನು ಪ್ರೀತಿ ಮಾಡಿ ದೇವ್ರು ತನ್ನ ಮಗನ್ನು ಕೊಟ್ಟರು ಅಂತ ಯೋಹನ 3:16 ನೋಡ್ತೀರಿ ಅದರ. ದೇವರು ಇಷ್ಟು ಮಾತ್ರಕ್ಕೆ ಪ್ರೀತಿ ಮಾಡಿ ತನ್ನ ಒಬ್ನೇ ಮಗನ್ನ ಕೊಟ್ರು ಅಂತ ನೋಡ್ತೀರಿ. ಹಂಗಾರೆ ಯೇಸು ಕ್ರಿಸ್ತು ಲೋಕ ರಕ್ಷಕ ಯಾವಾಗ? ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಅಂತಂದ್ರೆ, ಯಾರೋ ಒಬ್ಬ ಮನುಷ್ಯ ಮನೆ ಕಟ್ಟೋದಕ್ಕಿಂತ ಮುಂಚೆ ಫಸ್ಟ್ ಕೂತ್ಕೊಂಡು ತನ್ನ ಹತ್ರ ಮನೆ ಕಟ್ಟೋದಕ್ಕೆ ಪೂರ್ತಿ ಏನಂತಾರೆ ಹಣಕಾಸು ಇದೆಯಲ್ಲ ಲೆಕ್ಕ ಹಾಕೊಂಡು ಆಮೇಲೆ ಅಸ್ತಿಬರ ಹಾಕ್ಲಿ ಅಂತ ಹೇಳ್ತಾರೆ ಅಲ್ವರ? ಏನ್ರಿ ಅವರೇ ಮತ್ತೊಬ್ರು ಮನುಷ್ಯಗಳಿಗೆ ಅಡ್ವೈಸ್ ಕೊಡ್ತಾರೆ ಅದರ. ಏನ್ರಿ ಮನೆಗೆ ಫೌಂಡೇಶನ್ ಹಾಕಕ್ಕಿಂತ ಮುಂಚೆ ಫಸ್ಟ್ ಕೂತ್ಕೊಂಡು ನಿಮ್ಮ ಹತ್ರ ಮನೇನ ಪೂರ್ತಿಯಾಗಿ ಮುಗಿಸೋದಕ್ಕೆ ಹಣಕಾಸು ಇದೆಯಲ್ಲೋ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಲೂಕ 14:28 ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಹಂಗಿರ್ಬೇಕಾರೆ ಅವರೇ ಭೂಮಿಗೆ ಅಸ್ಥಿಭಾರ ಹಾಕ್ಬೇಕಾದ್ರೆ ಲೆಕ್ಕನೇ ಹಾಕಿರಲ್ವಾ? ಪ್ಲಾನೇ ಮಾಡಿರಲ್ವಾ? ಖಂಡಿತವಾಗೂ ಲೆಕ್ಕ ಹಾಕಿರ್ತಾರೆ, ಖಂಡಿತವಾಗೂ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಇವತ್ತು ಭೂಮಿಯ ಕಂಡೀಷನ್ ನೋಡ್ಬಿಟ್ರೆ ಪ್ಲಾನೇ ಮಾಡಿಲ್ವೇನೋ ಅಂತ ಅನ್ಸ್ಬಿಡ್ತಾರೆ. ಆದ್ರೆ ಹಂಗಿರಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಮತ್ತೊಬ್ಬರಿಗೆ ಅಡ್ವೈಸ್ ಮಾಡಿದಂತ ಕರ್ತನೋ ತಾನೇ ಖಂಡಿತವಾಗೂ ಇದನ್ನ ಏನ್ ಮಾಡಿತಾರೆ, ಇದನ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ ಏನ್ ಮಾಡಿತಾರೆ ಅಲ್ವ? ಹಂಗಾರೆ ದೇವ್ರ ಪ್ಲಾನ್ ಏನು, ದೇವ್ರ ಯೋಜನೆ ಏನು ಅಲ್ವರ? ಯಾಕಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾರೆ ಸಮಾಧಾನ ಕರ್ತನು ಅಂತ ನೋಡ್ತೇವೆ. ಅದರ ಸಮಾಧಾನ ಕರ್ತನು ಯೇಸು ಕ್ರಿಸ್ತ ಏನ್ರಿ ಇಡೀ ಭೂಲೋಕಕ್ಕೆ ಏನ್ ಕೊಡೋದಂತೆ? ಸಮಾಧಾನ ಕೊಡಂತ ಕರ್ತನು ಅಂತ ಹೇಳ್ತಾರೆ. ಅದರ ಭೂಲೋಕದ ಸಮಾಧಾನ ಇದೆಯ ಇವತ್ತು? ನೋಡ್ರಿ, ಯೋಚನೆ ಮಾಡ್ತೀನಿ, ಇರಾನ್ ಮತ್ತೆ ಅಮೆರಿಕ ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾರೆ. ರಷ್ಯಾ, ಚೈನಾ, ಯುಕ್ರೇನ್ ಎಲ್ಲ ನೋಡ್ರಿ ಏನ್ರಿ ಬರೀ ಯುದ್ಧದ ಒಂದು ವಾತಾವರಣ. ಎಲ್ಲಪ್ಪ ಇದೆ ಸಮಾಧಾನ? ಸಮಾಧಾನ ಕರ್ತನು ಶಿವ ಸತ್ತಿ 2000 ವರ್ಷಗಳಾದ್ರೂ ಸರಿ ಭೂಲೋಕದ ಸಮಾಧಾನ ಬಂದಿಲ್ವಲ್ಲ? ಇಡೀ ಜಗತ್ತು 3ನೇ ಮಹಾಯುದ್ಧಕ್ಕೆ ಹೋಗ್ತಾ ಇತ್ತಲ್ಲ. ಮತ್ತೆ ಏನ್ ಗಾಡ್ಸ್ ಪ್ಲಾನ್? ದೇವ್ರಂಗ್ರೆ ಏನೂ ಮಾಡ್ತಾ ಇಲ್ವಾ? ಏನು ಯೋಜನೆ ಇಲ್ವಾ? ಏನಂದ್ರೆ ಯೇಸು ಕ್ರಿಸ್ತು ಯಾವಾಗ ರಕ್ಷಕ, ಯಾವಾಗ ಸಮಾಧಾನ ಪ್ರಭು ಅದರ? ಅದನ್ನ ಇವತ್ ನಾವು ಓದೋಣ ಅದರ. ಅದಕ್ಕೆ ನೋಡ್ಬೇಕಾರೆ 1ನೇ ತಿಮೋತಿ 2ನೇ ಅಧ್ಯಾಯ 3-6 ವಾಕ್ಯನ ಓದ್ಬೇಕ ಕೇಳ್ಕೊಂತೀರಿ. 1ನೇ ತಿಮೋತಿ 2ನೇ ಅಧ್ಯಾಯ 3-6 ಓದ್ರಿ. ಜೆ ಆನಂದ್ ಬ್ರದರ್ ಬ್ರದರ್ ಓದ್ತೀರಾ ಬೈಬಲ್? ಓದ್ತೀನಿ. ಯಾರೆಲ್ಲ ಬೈಬಲ್ ಓದಕ್ಕೆ ಇಂಟ್ರೆಸ್ಟ್ ಇದೆಯೋ ಕೈಗಳಿತ್ತಿದ್ರೆ ನಮ್ಗೆ ಅವಕಾಶ ಕೊಡಕ್ಕೆ ಅನುಕೂಲ ಆಗ್ತದೆ. ತಿಮೋತಿ 2:3 ಹಾ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರೈಸ್ತ ಯೇಸುವೆ. ಆತನು ಎಲ್ಲರ ವಿಮೋಚಕನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು.
ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ನೋಡ್ರ ಸರ್ ಹೇಳ್ಬೇಕಾದ್ರೆ ಯಾಕಂದ್ರೆ ದೇವ್ರಿಗೂ ಏನ್ರಿ ದೇವ್ರ ಚಿತ್ತ ಏನಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆ ಅಂದ್ಬಿಟ್ಟು ಸತ್ಯ ಜ್ಞಾನಕ್ಕೆ ಬರ್ಬೇಕು ಅಂತೇನ್ರಿ ಆತನ ಚಿತ್ತ ಅಂತ ಹೇಳ್ತಾರೆ ಅಲ್ದ್ರ. ಆಮೇಲೆ ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ, ಆತನ ಮನುಷ್ಯನಾಗಿರೋಂಥ ಕ್ರಿಸ್ತ ಯೇಸುವೇ. ಇದಕ್ಕೋಸ್ಕರ ತನ್ನನ್ನು ತಾನೇ ವಿಮೋಚನಾರ್ಥಕವಾಗಿ ಏನ್ ಮಾಡಿದ್ರೆ ಕ್ರಿಸ್ತನು ಒಪ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಇದೇ ತಕ್ಕ ಸಮಯದಲ್ಲಿ ಕೊಡ್ಬೇಕಾರಂತ ಸಾಕ್ಷಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೆ ಅದಕ್ಕೆ ವಿಮೋಚನಾರ್ಥಕವಾಗಿ ತನ್ನನ್ನು ತಾನೇ ಏನ್ ಮಾಡಿದಂತೆ ಕ್ರಿಸ್ತನು ಒಪ್ಸೂರು ಅಂತ ಹೇಳ್ತಾರೆ. ಅದರ ವಿಮೋಚನಾರ್ಥಕವಾಗಿ ಅಂತ ಇಲ್ಲಿ ಕನ್ನಡದಲ್ಲಿ ಏನಂತ ಒಂದು ಪದ ಬರ್ತದೋ ಅದಕ್ಕೆ ಇಂಗ್ಲಿಷಲ್ಲಿ ಬರೋಂಥ ವರ್ಡ್ ರ್ಯಾನ್ಸಮ್. ಜೀಸಸ್ ಗೇವ್ ಹಿಮ್ಸೆಲ್ಫ್ ಎ ರ್ಯಾನ್ಸಮ್ ಫಾರ್ ಆಲ್ ಅಂತ ನೋಡ್ತೀರಿ. ಇದಕ್ಕೆ ಗ್ರೀಕಲ್ಲಿ ಪದ ಆಂಟಿ ಲೂಥ್ರಾನ್ ಅಂತ ಬರ್ತಾರೆ. ಆಂಟಿ ಲೂಥ್ರಾನ್ ಅಂದ್ರೆ ಏನಪ್ಪಾ ಅಂದ್ರೆ ರ್ಯಾನ್ಸಮ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಸರಿ ಸಮಾನವಾಗಿರೋಂಥ ಬೆಲೆ. ಏನಿದು ಸರಿ ಸಮಾನವಾಗಿರೋಂಥ ಬೆಲೆ ಅಂತಂದ್ರೆ ಒಂದು ವಸ್ತುಗೆ ಒಂದು ಸರಿಯಾದಂಥ ರೀತಿಯಲ್ಲಿ ಏನಾಗಿದೆ ಬೆಲೆ ಇದೆ ರೀ ಅಲ್ವರ. ಒಂದು ಇಟ್ಕೆ ಕಲ್ಗೆ ಹೋಗ್ಬಿಟ್ಟು ಯಾರೋ 30 ಲಕ್ಷ ರೂಪಾಯಿ ಕೊಡಕ್ಕಾಗಲ್ಲ, ಅದು ಸರಿ ಸಮಾನವಾಗಿರೋ ಬೆಲೆ ಅಲ್ಲ ರೀ ಅಲ್ವರ. ಆ ಇಟ್ಟಿಗೆಗೆ ಒಂದು ಬೆಲೆ ಇದೆ, ಅದಕ್ಕೆ ಏನು ಬೆಲೆ ಅಂತಿದೆಯೋ ಅಷ್ಟೇ ಕೊಡಕ್ ಸಾಧ್ಯ ಹೊರತು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಡಕ್ ಸಾಧ್ಯ ಇಲ್ಲ ರೀ ಅಲ್ವರ. ಅದೇ ಪ್ರಕಾರ 1 ಗ್ರಾಮ್ ಚಿನ್ನಕ್ಕೆ ಇವತ್ತೇನು ಬೆಲೆ ಇದೆಯೋ ಅಷ್ಟೇ ಕೊಡಕ್ ಸಾಧ್ಯ. ಕಮ್ಮಿ ಕೊಟ್ರೆ ಯಾರು ಕೊಡೋದಿಲ್ಲ ಅಲ್ವರ, ಜಾಸ್ತಿನೂ ಕೊಡೋದಕ್ಕೆ ಯಾರ ಕೈಲೂ ಆಗೋದು ಇಲ್ಲ. ಅದಕ್ಕೆ ಏನಿದೆ ಒಂದು ಸರಿ ಸಮಾನವಾಗಿರೋಂಥ ಬೆಲೆ ಅಂತ ಏನಾಗಿದೆ ಇದೆ. ಈ ಸತ್ಯವೇದದಲ್ಲಿ ಇವಾಗ ಓದಿರೋಂಥ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನು ಎಲ್ಲಾ ಮನುಷ್ಯರು ವಿಮೋಚನೆ ಮಾಡೋದಕ್ಕಾಗಿ ಏನ್ ಮಾಡದಂತೆ ದೇವ್ರ ಹತ್ರ ಸರಿ ಸಮಾನವಾಗಿರೋಂಥ ಬೆಲೆ ಕೊಟ್ರಂತೆ, ರ್ಯಾನ್ಸಮ್ ಕೊಟ್ರು ಅಂತ ಹೇಳ್ತಾರೆ. ಅಂದ್ರೆ ಏನಿದು ರ್ಯಾನ್ಸಮ್ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಬೇಕು. ರ್ಯಾನ್ಸಮ್ ಅಂತಂತಂದ್ರೆ ಈ ಫೋಟೋ ನೋಡ್ರಿ ಅಂತೀರಿ ಅಂದ್ರೆ ಯಾರು ಗೊತ್ತಾ ಇವರು? ವೀರಪ್ಪನ್. ಈಗದಲ್ಲಿ ನೋಡಿ ಈ ಕಡೆ ನೋಡಿದ್ವಿ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಒಂದು ಕಾಲದಲ್ಲಿ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ನ ವೀರಪ್ಪನ್ ಏನ್ ಮಾಡಿದ್ರು, ಕಿಡ್ನಾಪ್ ಮಾಡಿದ್ರು ಅಲ್ದ್ರ. ಅವರು ಡಾಕ್ಟರ್ ರಾಜ್ಕುಮಾರ್ನ ರಿಲೀಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ನಂಗೆ ಏನ್ ಕೊಡಿ, ದುಡ್ಡು ಕೊಡಿ ಅಂತ ಕೇಳಿದ್ರು. ರ್ಯಾನ್ಸಮ್ ಕೇಳಿದ್ರು. ಇಷ್ಟು ದುಡ್ಡು ಕೊಟ್ರೆ ನಾನೇನ್ ಮಾಡ್ತೀನಿ ಇವ್ರನ್ನ ರಿಲೀಸ್ ಮಾಡ್ತೀನಿ ಅಂದ್ಬಿಟ್ಟಂದ್ರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದೇ ಪ್ರಕಾರ ಕ್ರಿಸ್ತನು ದೇವ್ರಿಗೆ ರ್ಯಾನ್ಸಮ್ ಕೊಟ್ರಂತೆ, ಬೆಲೆ ಕೊಟ್ರಂತೆ. ಎಷ್ಟು ಬೆಲೆ ಕೊಟ್ರು, ಎಷ್ಟು ಕೊಡ್ಬೇಕಾಗಿತ್ತು? ದೇವರ ನೀತಿ ಏನ್ ಬೆಲೆ ಕೇಳ್ತು ಅದನ್ನ ಓದೋಣ. ಎಲ್ಲಪ್ಪ ಅಂದ್ರೆ ವಿಮೋಚನಾ ಕಾಂಡ 21ನೇ ಅಧ್ಯಾಯ 23ರಿಂದ 25. ವಿಮೋಚನಾ ಕಾಂಡ 21ನೇ ಅಧ್ಯಾಯ 23ರಿಂದ 25. ಮನು ಬ್ರದರ್ ಓದ್ಬೋದಾ? ಮನು ಬ್ರದರ್, ನಾಗರಾಜ್, TMT. ಓಕೆ, ಓದ್ಲಾ ಬ್ರದರ್? ಸಿಸ್ಟರ್ ಓದಿ, ಸುವರ್ಣಷ್ಟ ಓದಿ. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ವೆರಿ ಗುಡ್. ಅಲ್ಲ ನೋಡಿ, ಈ ಮೇರೆಗೆ ಪ್ರತಿದಂಡನೆ ಆಗಬೇಕು ಅಂತ ಹೇಳ್ತಾರೆ. ಯಾವ ಮೇರೆಗೆ ಪ್ರತಿದಂಡನೆ ಆಗ್ಬೇಕಪ್ಪ ಅಂತಂದ್ರೆ ಕಣ್ಣಿಗೆ ಕಣ್ಣಂತರಿ, ಕೈಗೆ ಕೈ, ಅಲ್ರ, ಆಮೇಲೆ ಏನ್ರಿ ಕಾಲಿಗೆ ಕಾಲು, ಬರೆಗೆ ಬರೆ, ಹಲ್ಲಿಗೆ ಹಲ್ಲು ಅಂತ ಹೇಳ್ತಾರೆ, ಏಟಿಗೆ ಏಟು. ಈ ಮೇರೆಗೆ ಪ್ರತಿದಂಡನೆ ಏನಾಗ್ಬೇಕ್ರಿ ಆಗ್ಬೇಕು ಅಂತಾರೆ. ಎಕ್ಸಾಕ್ಟ್ ಆಗಿ ದೇವ್ರ ನೀತಿ ಏನಪ್ಪ ಕೇಳ್ತಾರೆ ನೋಡಿರ್ತೀನಿ, ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀನಿ. ದೇವ್ರ ತಕಡಿ. ಕಣ್ಣಿಗೆ ಕಣ್ಣು, ಕಣ್ಣಿಗೆ ಕಣ್ಗಳು ಅಲ್ಲ ರೀ, ಅಲ್ಲಿಗೆ ಹಲ್ಲೆ ಅಲ್ವರ, ಹಲ್ಲುಗಳಿಗೆ ಅಲ್ಲಲ್ಲ ರೀ, ಒಂದಲ್ಲಿಗೆ ಒಂದಲ್ಲೋ, ಒಂದು ಕೈಗೆ ಒಂದೇ ಕೈ ಅಂತ ಹೇಳ್ತಾರೆ. ಕಾಲಿಗೆ ಕಾಲು, ಅದರ ಜೀವಕ್ಕೆ ಬದಲಾಗಿ ಜೀವ, ಏಟಿಗೆ ಬದಲಾಗಿ ಏಟ್ಗಳು ಅಲ್ಲ, ಏಟಿಗೆ ಬದಲಾಗಿ ಏಟು ಅಂದ್ರೆ ಒಂದಕ್ಕೆ ಒಂದು. ಇದು ದೇವರ ನೀತಿ ಕೇಳಂತ ವಿಚಾರ ರೀ. ಅದರ ಏನಪ್ಪ ಕೇಳ್ತಾ ದೇವ್ರ ನೀತಿ? ಏಟಿಗೆ ಏಟು ಅದರ ಒಂದಕ್ಕೆ ಒಂದು ರೀ. ಒಂದು ಜೀವನಕ್ಕೆ ಏನ್ರಿ ಎಷ್ಟು ಜೀವ ಬೇಕಂತಾರಿ ಅಲ್ಲಿ? ಒಂದು ಜೀವಕ್ಕೆ ಒಂದೇ ಜೀವ ಅಂತ ನೋಡ್ರ. ಇದು ದೇವರ ನೀತಿ ಕೇಳಿದಂತೆ ಅಲ್ರ. ಹಂಗಾರೆ ಏನಪ್ಪ ಇದು ಅಂತಂದ್ರೆ ಒಂದಕ್ಕೆ ಒಂದೇ ರೀ ಆಗೋದಕ್ಕೆ ಸಾಧ್ಯ, ಒಂದಕ್ಕೆ ಎರಡು ಆಗೋದಕ್ಕೆ ಸಾಧ್ಯ ಇಲ್ಲ, ಎರಡಕ್ಕೆ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ರೀ ಅದರ. ನೋಡಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದು ಬಸ್ ಟಿಕೆಟ್ ಅಲ್ಲಿ ಎಷ್ಟು ಜನ ಆಗ್ಬೋದು ಹೇಳ್ರಿ? ನೀವೆಲ್ಲ ಹೋಗಿದ್ರಲ್ಲ ಬಸ್ಸಲ್ಲಿ, ಒಂದು ಬಸ್ ಟಿಕೆಟ್ ಅಲ್ಲಿ ಎಷ್ಟು ಜನ ಹೋಗ್ಬೋದಾ? ಒಬ್ರೇ ಹೋಗ್ಬೇಕು. ಒಬ್ರೇ.
ಅದರ 2-3 ಜನ ಹೋಗಕ್ಕಾಯ್ತದ? ಇಲ್ಲ. ಎಲ್ಲ brother. ಆಮೇಲೆ ಗಂಡ ಹೆಂಡತಿ ಮದ್ವೆ ಆಗ್ಬಿಟ್ಟಿದೀನಿ, ಸತ್ಯವೇದದಲ್ಲಿ ಇಬ್ರು ಮದ್ವೆ ಆಮೇಲೆ ಒಂದು ಅಂತ ಹೇಳ್ತಾರೆ. ಅಂದ್ರೆ ದಯವಿಟ್ಟು ಕಂಡಕ್ಟ್ರೆ ಒಂದೇ ಟಿಕೆಟ್ ಕೊಡಿ, ಇಬ್ರು ಒಂದಾಗಿದ್ದೀರಿ ಅಂತಾರೆ. ಕಂಡಕ್ಟರ್ ಟಿಕೆಟ್ ಕೊಡ್ತಾನ? ಇಲ್ಲ ರೀ. ಒಂದು ಟಿಕೆಟ್ ಅಲ್ಲಿ ಒಬ್ಬರೇ ಹೋಗೋದಕ್ಕೆ ಸಾಧ್ಯ. ಇದೇ ಪ್ರಕಾರ ಯೇಸು ಕ್ರಿಸ್ತನ ಹತ್ರ ಇದ್ದಿದ್ದು ಒಂದೇ ಜೀವ. ಈ ಒಂದೇ ಒಂದ್ ಜೀವನ ಇಡೀ ಮನುಕುಲಕ್ಕೆ ಹೇಗ್ ಕೊಟ್ರು? ಅಲ್ರ ದೇವರ ನೀತಿ ಏನಂತ ಹೇಳ್ತಾರೆ? ಒಂದಕ್ಕೆ ಒಂದು, ಜೀವಕ್ಕೆ ಜೀವ ಅಂತ ಹೇಳ್ತಾರೆ. ಒಂದು ಜೀವ ಇಂದ ಒಂದೇ ಜೀವನ ವಿಮೋಚನೆ ಮಾಡಕ್ ಸಾಧ್ಯ ಹೊರತು ಇಡೀ ಎಲ್ಲಾ ಜೀವನಗಳಲ್ಲ. ಮತ್ತೆ ಮಾಡಿದ್ರಲ್ಲ, ಹೇಗ್ ಮಾಡಿದ್ರು? ಸಾಧ್ಯ ಇಲ್ಲ. ಆದ್ರೂ ಮಾಡ್ದಲ್ಲ, ಹೇಗ್ ಮಾಡಿದ್ರು? ಇದನ್ನ ಪ್ರತಿಯೊಂದು ಕ್ರೈಸ್ತವರು ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಜಗತ್ತಿಲಂತ ಪ್ರತಿಯೊಬ್ಬ ಕ್ರೈಸ್ತವರು ಈ ಅತಿ ಅಮೂಲ್ಯವಂತ ಸತ್ಯ ಅಂತ ತಿಳ್ಕೊಂಡ್ಲೇಬೇಕ್ರಿ. ಯಾಕಂದ್ರೆ ಯೇಸು ಕ್ರಿಸ್ತು ತನ್ನ ಅಂತ ಒಂದೇ ಒಂದು ಜೀವದ ಮುಖಾಂತರ ಹೆಂಗೆ ಎಲ್ಲಾ ಮನುಕುಲನ ವಿಮೋಚನೆ ಮಾಡಿದ್ರು. ಅದರ ಯೇಸು ಕ್ರಿಸ್ತು ಅಂತ ಇರೋಂಥ ಒಂದೇ ಒಂದು ಜೀವನ ಒಬ್ಬ ಮನುಷ್ಯನಿಗೆ ಕೊಡಕ್ ಆಗ್ತಾ ಇತ್ತು ಹೊರತು ಎಲ್ಲರೂ ಕೊಡಕ್ ಆಗ್ತಾ ಇರ್ಲ ರೀ. ಹಂಗಾರೆ ಇದ್ದಂತ ಒಂದೇ ಒಂದು ಜೀವನ ಯಾರಿಗಪ್ಪ ಕೊಟ್ರು ಅಂತ ಹೇಳಿದ್ರೆ ಒಂದೇ ಮನುಷ್ಯನಿಗೆ ಕೊಟ್ರು. ಮೊದಲನೇ ಮನುಷ್ಯನಾಗಿರಂತ ಆದಾಮಿಗೆ ಏನ್ ಮಾಡಿದ್ರು? ಅವರು ಕೊಟ್ರು. ಅಲ್ರ ಯಾಕಪ್ಪ ಮೊದಲನೇ ಮನುಷ್ಯ ಅಂತ ಆದಾಮ ಕೊಟ್ರು ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ದೇವರು ಈಡೇನ್ ತೋಟದಲ್ಲಿ ಸೃಷ್ಟಿ ಮಾಡ್ಬೇಕಾರೆ ಯಾರನ್ನ ಮೊದಲು ಸೃಷ್ಟಿ ಮಾಡಿದ್ದ ಏನ್ರಿ? ಆದಾಮನ್ ಮಾತ್ರ ಏನ್ ಮಾಡಿದವರು ಆ ಸೃಷ್ಟಿ ಮಾಡಿದ್ರಿ. ಅಲ್ರ ಅದಕ್ಕೆ ಆದಾಮ್ಗೆ ಸೃಷ್ಟಿ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಈಡೇನ್ ತೋಟದಂತ ಎಲ್ಲಾ ಮರದ ಹಣ್ಣುಗಳನ್ನ ಏನ್ ಮಾಡೋದು? ನೀನು ನಿಶ್ಚಿತವಾಗಿ ತಿನ್ನು, ಆದ್ರೆ ಒಳ್ಳೇದು ಕೆಟ್ಟದು ಹರಿವೊಂದು ಉಂಟು ಮಾಡಂತ ಹಣ್ಣನ್ ಮಾತ್ರ ಏನ್ ಮಾಡಕ್ ಹೋಗ್ಬೇಡ, ನೀನು ತಿನ್ನೋಕೋಬೇಡ, ತಿಂದ ದಿನ ನೀನ್ ಸತ್ತೇ ಸಾಯುವಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ವರ ನೋಡ್ರಿ, ಯಾವಾಗ ಹಣ್ಣ ತಿಂತದ ಅವನ ಮುಖಾಂತರ ಮರಣ, ಅದರ ಶಾಪ ಮತ್ತೆ ಶಾಪದ ಒಂದು ದಂಡನೆ, ಮರಣ ದಂಡನೆ ಭೂಲೋಕದಲ್ಲಿ ಬರ್ತದೆ. ಹಂಗಾರೆ ದೇವರು ಈಡೇನ್ ತೊಂದ್ರೆ ಫಸ್ಟ್ ಒಬ್ಬೇ ಮನುಷ್ಯನ ಸೃಷ್ಟಿ ಮಾಡಿದ್ರಿ. ಆ ಒಬ್ಬ ಮನುಷ್ಯನ ಮುಖಾಂತರ ಮಿಕ್ಕಿದ್ ಎಲ್ಲಾ ಜನಾಂಗದವ್ರದ್ದು ಸೃಷ್ಟಿ ಮಾಡ್ತಾರೆ. ಇವನ್ ಏವಣ್ಣ ಕೂಡ ಸೃಷ್ಟಿ ಮಾಡಿದ್ದು ಆದ ಮುಖಾಂತರ. ನಿದ್ದೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಬೆತ್ಬಿಟ್ಟು ಏನ್ ಮಾಡ್ತಾರೆ? ಏವಣ್ಣ ಸೃಷ್ಟಿ ಮಾಡ್ತಾರೆ. ನಾವೆಲ್ಲ ಬಂದಿರೋದು ಒಂದೇ ಮನುಷ್ಯನ ಮುಖಾಂತರ, ಆದಾಮ್ ಮತ್ತೆ ಅವಳ ಮುಖಾಂತರ. ನಾವೆಲ್ಲ ಒಂದೇ ಒಂದೇ ರಕ್ತದಿಂದ ಮಾಡಲ್ಪಟ್ಟಿದ್ರಿ ಅಂತೆ. ಎಲ್ಲಪ್ಪ ಕೊಟ್ಟಿದೆ ವಾಕ್ಯ? ಅಪೊಸ್ತಲ ಕೃತ್ಯಗಳಲ್ಲಿ 17ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದಿದ್ದೀನಿ. Acts 17:26 ಯಾರು ಓದ್ರಿ? ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡ. ಓಕೆ, ಥ್ಯಾಂಕ್ ಯು ಬ್ರದರ್. ನೋಡಿ ಏನ್ರಿ, ಒಬ್ಬನಿಂದಲೇ ಎಲ್ಲಾ ಜನಾಂಗದವ್ರನ್ನು ಏನ್ ಮಾಡಂತೆ ಅಲ್ಲಿ ಹುಟ್ಟಿಸಿ ಸೃಷ್ಟಿ ಮಾಡೋದಂತೆ. ಇಡೀ ಲೋಕದಂತ ಪ್ರತಿಯೊಬ್ಬ ಮನುಷ್ಯರನ್ನು ಒಬ್ಬ ಮನುಷ್ಯನ ಮಾಡಿರೋದೇ. ಒಬ್ಬ ಮನುಷ್ಯ ಯಾರಪ್ಪ ಅಂದ್ರೆ ಆದಾಮ. ಆದಾಮಿಂದ ನಾವೆಲ್ಲರೂ ರಕ್ತ ಸಂಬಂಧಿಗಳ್ರಿ. ಪ್ರತಿಯೊಬ್ಬರು ಮನುಷ್ಯರಿಗಂತ ಆದಾಮ ಮುಖಾಂತರ ಬಂದಿರೋದ್ರಿ. ಅದಕ್ಕೆ ನೀವು ನೋಡಿ ಅಬ್ಸರ್ವ್ ಮಾಡಿ, ಈಡೇನ್ ತೋಟದಲ್ಲಿ ಹಣ್ಣ ತಿನ್ಬಾಡ ಅಂತ ಹಣ್ಣನ್ನು ತಿಂದವ್ರು ಯಾರಪ್ಪ ಅದ? ಆದಾಮ್ ತಿಂದ್ರು. ಆ ದಂಡನೆ ಯಾರ ಮೇಲೆ ಬಂತು? ಪ್ರತಿಯೊಬ್ಬ ಮನುಷ್ಯನ ಏನಾಯ್ತಂತೆ ಅದು ಬಂತಂತ್ರಿ. ಅದರ ನೋಡಿ ಓದೋಣ. ರೋಮಾಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ. ರೋಮಾಪುರದಲ್ಲಿ 5:12. ಅಶೋಕ್ ಬದರ್ ಓದೋದಾ? ಅಶೋಕ್ ಬದರ್ ಓಕೆ, ಓದ್ತೀರಾ ಅಶೋಕ್? ರೋಮಾಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರ ಏನ್ರಿ, ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಏನ್ರಿ, ಪಾಪದಿಂದ ಮರಣವು ಲೋಕದಲ್ಲಿ ಏನಾಯ್ತಂತೆ ಇರ್ತಂತೆ. ನೋಡ್ರ ಲೋಕದಲ್ಲಿ ಹೆಂಗ್ ಬಂದಿದ್ದ? ಒಬ್ಬ ಮನುಷ್ಯನಿಂದ ಬಂದಿದ್ದ ಅಲ್ವರ. ಆಮೇಲೆ ಈ ಮರಣನ, ಈ ಪಾಪನ ದೇವ್ರು ಎಲ್ಲಾರ ಮೇಲೆ ಓಡಿಸ್ಬಿಟ್ರಂತರಿ ಅಲ್ವರ. ಅದಕ್ಕೆ ಎಲ್ಲಾರು ಸಾಯ್ತಾರದು ಆದಾಮ್ನಲ್ಲೇ. ದೇವ್ರು ಚೆನ್ನಾಗಿ ಗೊತ್ತಿತ್ತು ಆದಾಮ್ ಯಾವ ತರ ದೇವ್ರ ಆಜ್ಞೆ ಮೀರಿ ಹಣ್ಣ ತಿಂದಿದ್ರು. ಇದೇ ಪ್ರಕಾರ ಲೋಕದ ಪ್ರತಿಯೊಬ್ಬರು ಮನುಷ್ಯರು ಕೂಡ ದೇವ್ರಾಜ್ಞೆ ಮೀರಿ ಏನ್ ಮಾಡ್ತಾರೆ? ಹಣ್ಣ ತಿಂತ ದೇವ್ರು ಚೆನ್ನಾಗಿ ಗೊತ್ತಂದ ಎಲ್ಲಾರ್ದು ಆದಾಮ್ನಲ್ಲಿ ಮರಣಕ್ಕೆ ದೇವರು ಒಪ್ಪಿಸ್ಕೊಟ್ರು. ಅದಕ್ಕೆ ಹೇಳೋದು, ಹೀಗೆ ಮರಣವು ಎಲ್ಲಾರ ಮೇಲೆ ಏನ್ ಮಾಡ್ತಾರೆ? ವ್ಯಾಪಿಸಿತು. ಎಲ್ಲಾರು ಮರಣದಂಡಗೆ ಏನಾಗಿದ್ದೇವು ಒಳಗಾಗಿದ್ದಾರೆ. ಅದಕ್ಕೆ ಏನ್ರಿ, ಒಂದು ಪುಟ್ಟ ಮಗು
ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾರೆ. ಅವ್ರ ತಾಯಿ ಏನ್ ಕೇಳ್ತಾರೆ, ಅಯ್ಯೋ ದೇವ್ರೆ, ದೇವ್ರೇ ನಿಂಗೆ ಕಣ್ಣಿಲ್ವಾ, ದೇವ್ರೇ ನಿಂಗೆ ಕಿವಿ ಇಲ್ವಾ, ಅಯ್ಯೋ ದೇವ್ರೇ ನನ್ನ ಮಗು ಏನ್ ಪಾಪ ಮಾಡ್ತೋ, ನನ್ನ ಮಗು ಏನ್ ತಪ್ಪು ಮಾಡಿತ್ತು ದೇವ್ರೇ, ಯಾಕೆ ನನ್ನ ಮಗನ ಬಲಿ ತಗೊಂಡ್ಬಿಟ್ಟೆ ಅಲ್ರ, ಯಾಕೆ ಯಾಕೆ ಏನ್ ದೇವ್ರೆ ಏನ್ ಕಾರಣ ಅಂತ ಕೇಳ್ತಾರೆ ಅಲ್ರ. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ಆ ಮಗು ಸತ್ತಿದ್ಕೆ ಏನ್ ಕಾರಣ ಅಲ್ರ, ಅವರು ಒಂದು ಪಾಪ ಕಾರಣ ಅಲ್ಲ ರೀ. ಅದ್ರ ಯಾರಪ್ಪ ಕಾರಣ ಅಂತಂದ್ರೆ ಆದಾಮಿಂದ ಬಂತು ಅಂತ ಏನ್ರಿ ಪಾಪ. ಆ ಪಾಪ ಎಲ್ಲಾರ ಮೇಲೆ ಇರೋದ್ರಿಂದ ಈವನ್ ಚಿಕ್ಕ ಮಗು ಊಟಕ್ಕಿಂತ ಮುಂಚೆನೆ ಆದ್ಮೇಲೆ ಮರಣದಂಡನೆ ಇದೆ ರೀ. ಅದಕ್ಕೆ ದಾವೀದ್ ಹೇಳ್ತಾ ಗೊತ್ತಾ ಕೀರ್ತನೆಯಲ್ಲಿ, ಕೀರ್ತನೆ 51:5 ನೋಡಿ ಓದನ. ಕೀರ್ತನೆ 51:5 ಓದ್ರಿ ಅಂತೀರಿ. ಕೀರ್ತನೆ 51:5 ಓದಿ ಇಷ್ಟರ್. ಹುಟ್ಟಿದ್ದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ನೋಡ್ರ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತೃ ಗರ್ಭದಿಂದ ಏನ್ರಿ ನಾನು ದ್ರೋಹಿ ಅಂತ ಅಂದ್ಬಿಟ್ಟು. ಪಾಪಿ ಹುಟ್ಟಿದಾಗಿಂದ ನಾನು ಪಾಪಿನೇ ಅಂತ ಹೇಳ್ತಾರೆ. ಹೆಂಗಪ್ಪ ಹುಟ್ಟೋದಕ್ಕೆ ಮುಂಚೆ ಪಾಪಿ ಅಂತಂದ್ರೆ ಆದಾಮಿಂದ ಬಂದಂತ ದಂಡ ನಮ್ಮ ಮೇಲೆ ಐತೆ ನೋಡ್ರಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ ನೀತಿವಂತರು ಒಬ್ರು ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ರೋಮಾಪುರದಲ್ಲಿ 3:10. ಭೀಮಾಬಾಯಿ ಸಿಸ್ಟರ್ ಓದ್ತೀರಾ? ರೋಮಾಪುರದಲ್ಲಿ 3:10. ಭೀಮಾಬಾಯಿ ಸಿಸ್ಟರ್ ಇದರ ಲೈನ್ನಲ್ಲಿ ಓದ್ರಿ ಇಷ್ಟ. ರೋಮಾಪುರದಲ್ಲಿ 3ನೇ ಅಧ್ಯಾಯ 10ನೇ ವಾಕ್ಯ. 3ನೇ ಅಧ್ಯಾಯ 10ನೇ ವಚನ ಬಂತು. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೋಡ್ರ, ನೀತಿವಂತನೂ ಇಲ್ಲ, ಯಜನವ್ರೆ ಒಬ್ರು ಕೂಡ ಇಲ್ಲ ಅಂತ ಅಂದ್ಬಿಟ್ರೆ. ಹಂಗಾರೆ ಎಲ್ಲಾರು ಪಾಪಕ್ಕೊಳಗಾಗಿದ್ರು. ಯಾಕಂದ್ರೆ ಈ ಪಾಪ ಬಂದಿರೋದು ಆದಾಮಿಂದ. ಚೆನ್ನಾಗಿ ತಿಳ್ಕೊಳ್ಳಿ, ನಮ್ಗೆಲ್ಲ ಪಾಪ ಬಂದಿರೋದು ಮತ್ತೆ ಮರಣ ಬಂದಿರೋದು ಆದಾಮಿಂದ ಬಂದಿರೋದು ಹೊರತು ನಮ್ಮಿಂದ ಅಲ್ಲ ರೀ. ಅದರ ಸರಿ, ಇವಾಗ ಮುಂದಕ್ಕೆ ಹೋದನ. ಯಾವ್ದಪ್ಪ ಅಂದ್ರೆ ರೋಮಾಪುರದಲ್ಲಿ 5ನೇ ಅಧ್ಯಾಯ 13ನೇ ವಾಕ್ಯ ಮುಂದಕ್ಕೆ ಹೋದನ. ಯಾರು ಓದ್ತೀರಾ? ಪವಿತ್ರ ಸಂಜಯ್ ಸಿಸ್ಟರ್ ಓದ್ಬೋದಾ? ಓಕೆ. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೋಕಕ್ಕೆ ಬರುವುದಿಲ್ಲ, ಲೆಕ್ಕಕ್ಕೆ ಬರುವುದಿಲ್ಲ. ಇರಿ ಒಂದ್ ನಿಮಿಷ, ಒಂದೊಂದು ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಹೋಗೋಣ. ನೋಡ್ರಿ, ನ್ಯಾಯ ಪ್ರಮಾಣ ಕೊಡೋದಕ್ಕಿಂತ ಮುಂಚೆ ಲೋಕದಲ್ಲಿ ಪಾಪ ಐತಂತರಿ. ಆದ್ರೆ ಏನ್ರಿ, ನ್ಯಾಯ ಪ್ರಮಾಣ ಇಲ್ದಿರೋ ಕಾರಣ ಆ ಒಂದು ಪಾಪ ಲೆಕ್ಕಕ್ಕೆ ಬರಲ್ವಂತೆ. ಅಂದ್ರೆ ನ್ಯಾಯ ಪ್ರಮಾಣ ಕೊಟ್ಟಿದ್ದು ಯಾವಾಗ ಅಂದ್ರೆ ಮೋಸ ಮುಖಾಂತರ. ಆದಾಮ್ನ ಸೃಷ್ಟಿ ಮಾಡಿ ಎಷ್ಟೋ ಸುಮಾರು 2000 ವರ್ಷಗಳ ನಂತರ ಮೋಸ ಮುಖಾಂತರ ಕೊಟ್ಟ ದೇವ್ರು ಧರ್ಮಶಾಸ್ತ್ರ ಕೊಟ್ರಿ. ಅಲ್ಲಿವರೆಗೂ ರೂಲ್ಸ್ ರೆಗ್ಯುಲೇಷನ್ಸ್ ಅಂತಾನೆ ಇಲ್ಲ, ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬಾರ್ದು ಅಂತಂದ್ಬಿಟ್ಟು ದೇವ್ರು ಯಾರಿಗೂ ಏನು ಹೇಳಿಲ್ಲ ನೋಡ್ರಿ ಅಂತೀನಿ. ಹಂಗಾರೆ ರೂಲ್ಸೇ ಇಲ್ಲ ಅಂತಂದ್ರೆ, ರೂಲ್ಸ್ ವೈಲೇಟ್ ಮಾಡಿದ್ರೆ ಶಿಕ್ಷೆ ಅಂತಂದ್ಬಿಟ್ಟೆ ಮಾತೇ ಬರೋದಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನ್ಯಾಯ ಪ್ರಮಾಣ ಕೊಟ್ಟಿದ್ದೇ ಮೋಸ ಮುಖಾಂತರ. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಯಾವುದೇ ಜನಗಳಿಗೆ ದೇವ್ರು ಯಾವುದೇ ರೀತಿ ಪ್ರಮಾಣ ಕೊಡ್ಲಿಲ್ಲ, ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬಾರ್ದು ಅಂತಂದ್ಬಿಟ್ಟು ಅಲ್ವರ. ಹಾಗಿರ್ಬೇಕಾದ್ರೆ ಕರೆಕ್ಟಾಗಿ ನೋಡ್ದ ಅಂದ್ರೆ ಆ ಕಾಲದಲ್ಲಿ ಪಾಪ ಲೆಕ್ಕಕ್ಕೆ ಬರೋದಿಲ್ಲ. ಪಾಪ ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಅವ್ರು ಸಾಯ್ಲೇಬಾರ್ದು. ಅದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರ, ನಮ್ಮ ಸಾಯ್ಲೇಬಾರ್ದು. ಮತ್ತೆ ಹೇಗಪ್ಪ ಸತ್ರು ಅಂತಂದ್ರೆ ಏನ್ರಿ, ಆದರೂ ಮರಣದ ಆಳ್ವಿಕೆ ನಡೀತು ಅಂತಂತ ಹೇಳ್ತಾರೆ. ನೋಡಿ ಓದೋಣ, ಹಾಗೆ ಕಂಟಿನ್ಯೂ ಮಾಡೋಣ. ರೋಮಾಪುರದಲ್ಲಿ 5:14 ಕಂಟಿನ್ಯೂ ಮಾಡಿ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು. ವೇಟ್ ಸಿಸ್ಟರ್, ಅಲ್ವರ ನೋಡ್ರಿ, ಆದರೂ ಆದಾಮಿಂದ ಮೋಸೆ ಕಾಲದವ್ರಿಗೆ ಮರಣದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ. ಹೆಂಗ್ ನಡೀತಪ್ಪ ಅಂತಂದ್ರೆ ಅವ್ರ ಸ್ವಂತ ಪಾಪ ಅಲ್ಲ ರೀ. ಆದಾಮ್ ಮಾಡದಲ್ಲ ಪಾಪ ಇವ್ರ ಮೇಲೆ ಇತ್ತು ಗೊತ್ತಾ. ಇವ್ರ ತಲೆ ಮೇಲೆ ಇರೋದ್ರಿಂದ ಇವರೆಲ್ಲ ಆದಾಮ್ನಲ್ಲಿ ಸಾಯ್ತಾ ಇದ್ದಾರೆ ಅಂತೆ ಅಲ್ವರ. ಆಮೇಲೆ ಇಷ್ಟ ಕಂಟಿನ್ಯೂ ಮಾಡಿ. ಆದಾಮನ ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ನೋಡ್ರ, ಆದಾಮು ದೇವರಾಜ್ಞೆ ಮೀರಿ ಪಾಪ ಮಾಡದಲ್ಲ, ಅದು ಸಮಾನವಾಗಿ ಅದೇ ತರ ಬೇರೆ ಯಾರು ಪಾಪ ಮಾಡಿಲ್ಲ ಅಂದ್ರೂ ಸರಿ ಅವ್ರ ಮೇಲೆ ಕೂಡ ಮರಣದಂಡನೆ ಬಂತು, ಅವರು ಕೂಡ ಸತ್ರು ಅಂತ ಹೇಳ್ತಾರೆ. ಯಾಕಪ್ಪ ಸತ್ರು? ಆದಾಮ್ ಪಾಪ ಮಾಡ್ತಾನೆ, ಅವ್ರ ತರ ಪಾಪ ಮಾಡಿದ್ರೆ ಶಿಕ್ಷೆ ಕೊಡೋದು ಸರಿ. ಪಾಪನೇ ಮಾಡಿಲ್ವಂತೆ, ಆದಾಮ್ ತರ ಯಾರು ಪಾಪನೇ ಮಾಡಿಲ್ವಂತೆ, ಆದ್ರೂ ಕೂಡ ಸತ್ರಂತೆ. ಹೇಗಪ್ಪ ಸತ್ರು ಅಂತಂದ್ರೆ ತನ್ನ ಸ್ವಂತ
ಏನ್ರಿ ಪಾಪದಿಂದ ಅಲ್ಲ, ಆದಾಮಿನಿಂದ ಬಂದಂತ ದಂಡನೆ ತನ್ಮೇಲಿರೋದ್ರಿಂದ ಅವರೆಲ್ಲರೂ ಮಾಡೋದು. ಅದಕ್ಕೆ ನೋಡ್ಬೇಕಾರೆ ಆದಾಮನ ಅನುಗುಣವಾಗಿ ಏನ್ರಿ ಪಾಪ ಮಾಡದಿದ್ದವ್ರ ಮೇಲೂ ಕೂಡ ಮರಣದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಾರು ಸಾಯ್ತಾರದೇನಪ್ಪ ಆದಾಮ್ನಲ್ಲಿ. ಅದು ಈ ವಾಕ್ಯಗಳ ಮುಗಿತಾ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ ನೋಡಿದ್ರಿ. ಆಮೇಲೆ ಕಂಟಿನ್ಯೂ ಮಾಡಿ ಇಷ್ಟ ಮುಖ್ಯವಾಗಿ ಇನ್ನೊಂದು ಪದ ಹೇಳ್ತಾರೆ, ಹೇಳಿ. ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ. ಆ ಆದಾಮನು ಬರ್ಬೇಕಾದಂತ ಒಬ್ಬ ಮನುಷ್ಯನಿಗೆ ಏನ್ರಿ ಸೂಚಕ ಪುರುಷ ಅಂತ? ಅದ್ಯಾರಪ್ಪ? ಹಿಂದೆ ಒಬ್ಬ ಮನುಷ್ಯ ಬರ್ತಾ ಇದ್ದಂತೆ ಎಷ್ಟೋ ವರ್ಷಗಳಿಂದ. ಆ ಮನುಷ್ಯ ಏನ್ರಿ ಆ ಒಂದು ಮನುಷ್ಯನ್ಗೆ ಆದಾಮ ಸೂಚಕ ಪುರುಷ ಅಂತೆ, ಮಾದರಿ ಅಂತೆ. ಯಾರದು? ಆ ಮನುಷ್ಯ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿಗೆ ಆದಾಮು ಏನಾಗಿದ್ದಂತೆ? ಫುಲ್ ಛಾಯೆ ಆಗಿದ್ರು ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಬೈಬಲ್ನಲ್ಲಿ ಏನ್ರಿ ಕ್ರಿಸ್ತನಿಗೆ ಹೆಂಗ್ ಗೊತ್ತಾ ಹೇಳ್ತಾರೆ? ಏನ್ರಿ ಎರಡನೇ ಆದಾಮನು ಅಂತ ಹೇಳ್ತಾರೆ. ಏನ್ರಿ ಬೈಬಲ್ನಲ್ಲಿ ಕ್ರಿಸ್ತನಿಗೆ ಅಂತ ಹೇಳ್ತಾರೆ? ಎರಡನೇ ಆದಾಮು ಅಂತ ಹೇಳ್ತಾರೆ. ನಾವು ವಾಕ್ಯ ಇದೆಯಾ? ಅದು ಇದೆ. ಎಲ್ಲಿದೆ? 1 ಕೊರಿಂಥ 15ನೇ ಅಧ್ಯಾಯ 45ನೇ ವಾಕ್ಯ ಓದ್ರಿ ಸೋದರಿ. ಅವಾಗ ಯಾರೋ ಓದ್ತಾ ಇದ್ರಲ್ಲ? ಓದಿ. ಮೊದಲನೇ ಮನುಷ್ಯನಾದ ಆದಾಮನು ಬದುಕೋ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ನೋಡ್ರ, ಮೊದಲನೇ ಆದಾಮನು ಕಡೆ ಆದಾಮನು. ಅದರ ಮೊದಲನೇ ಆದಾಮ ಇದ್ದಾರೆ, ಕಡೆ ಆದಾಮ ಇದ್ದಾರೆ. ಅದರ ಇದು ಯಾರು? ಮೊದಲನೇ ಆದಾಮನು, ಕಡೆ ಆದಾಮನು. 47ನೇ ವಾಕ್ಯ ಓದಿ ಬ್ರದರ್. 47. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ನೋಡ್ರ, ಮೊದಲನೇ ಮನುಷ್ಯನು ಭೂಮಿಯಿಂದ ಉತ್ಪನ್ನ ಅಂದ್ರೆ, ಎರಡನೇ ಮನುಷ್ಯ ಯಾರೇ? ಎರಡನೇ ಆದಾಮನು ಪರಲೋಕದಿಂದ ಬಂದಂತ ಕರ್ತನು. ಅದಕ್ಕೆ ಬೈಬಲಲ್ಲಿ ಜೀಸಸ್ ಕ್ರೈಸ್ಟ್ಗೆ ಎರಡನೇ ಆದಾಮ ಅಂತ ಹೇಳೋದು. ಏನಕ್ಕೆ ಎರಡನೇ ಆದಾಮ ಅಂತ ಹೇಳೋದು? ಅಲ್ವರ ಅದು ಬೇಕಲ್ವಾ? ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾರೆ ಹೇಗ್ ಬಂದ್ರಂತೆ? ಎರಡನೇ ಆದಾಮ ತರ ಬಂದಂತೆ. ಏನಕ್ಕೆ ಬಂದ್ರು? ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಏನಕ್ಕೆ ಬಂದಿದ್ದು ಅವರು? ದೇವ್ರಿಗೆ ಏನ್ ಕೊಡೋದಕ್ಕೆ? ಸರಿ ಸಮಾನವಾಗಿರೋ ಬೆಲೆ ಕೊಡಕ್ಕೆ, ರ್ಯಾನ್ಸಮ್ ಕೊಡೋದಕ್ಕೆ ಆಗಿದ್ದು ಅವ್ರು ಬಂದಿದ್ರಿ. ಅದ್ರ ಬೆಲೆ ಹೆಂಗಿರ್ಬೇಕು? ಸರಿ ಸಮಾನವಾಗಿರ್ಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತು ಬಂದ್ರಂತರಿ. ಏನಿದು ಸರಿ ಸಮಾನವಾಗಿರೋ ಬೆಲೆ? ಆದಾಮ್ ಮಾಡಿರೋಂಥ ಪಾಪಕ್ಕೆ ವಿಮೋಚನಾ ಕ್ರಯಧನ ಬೆಲೆ ಕೊಡೋದಿಕ್ಕೆ ಕ್ರಿಸ್ತನ ಬಂದನಂತಪ್ಪ. ಸರಿ, ಯಾಕೆ ಕ್ರಿಸ್ತನೇ ಬರ್ಬೇಕಾಗಿತ್ತು? ಅದರ ಮನುಷ್ಯನ ವಿಮೋಚನೆ ಮಾಡಕ್ಕೆ ಯಾಕಪ್ಪ ಕ್ರಿಸ್ತನೇ ಬರ್ಬೇಕು? ಭೂಲೋಕದಲ್ಲಿ ಅಷ್ಟೊಂದು ಮನುಷ್ಯರು ಇದ್ರು, ಆದಾಮ್ಗೆ ಮಕ್ಳುಗಳಿದ್ರು. ಅವ್ರು ಹೋಗ್ಬಿಟ್ಟು ಅಯ್ಯೋ ನಮ್ಮ ತಂದೆ ತಪ್ಪು ಮಾಡ್ಬಿಡಿದಾರೆ, ಪಾಪ ಮಾಡ್ಬಿಡಿದಾರೆ, ದಯವಿಟ್ಟು ನಾನು ಅವ್ರಿಗೋಸ್ಕರ ಸಾಯ್ತೀನಿ ಅಂತ ಅಂದ್ಬಿಟ್ಟು ಆದಾಮಿನ ಮಕ್ಳುಗಳಲ್ಲಿ ಯಾರೋ ಒಬ್ರು ಆದಾಮ್ಗೆ ಸಾಯೋದಿಕ್ಕೆ ಆಗ್ತಾ ಇತ್ತಾ ಅಂತಂದ್ರೆ ಆಗ್ತಾ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಆದಾಮ್ ಮಕ್ಳುಗಳೆಲ್ಲರೂ ಪಾಪಿಗಳು. ಅಲ್ದರ ಯಾರು ಪರಿಪೂರ್ಣವಾಗಿಲ್ಲ. ರೋಮಪುರದಲ್ಲಿ 3:10 ಏನ್ ನೋಡ್ರಿ? ನೀತಿವಂತರ ಜನ ಇದಾರೆ, ಒಬ್ಬರೂ ಇಲ್ಲ. ನೋಡ್ರ ಒಬ್ರು ಇಲ್ಲ ಅಂತ ಅನ್ಬೇಕಾರೆ ಲೋಕದಲ್ಲಿ ಎಲ್ಲರೂ ಅನೀತಿವಂತಂದ್ರೆ ಅನೀತಿವಂತರು ಹೋಗ್ಬಿಟ್ಟು ಏನ್ರಿ ಅವನು ವಿಮೋಚನಾ ಕ್ರಯಧನ ಕೊಡಕ್ ಸಾಧ್ಯನಾ? ಪಾಪಿ ಆಗ್ಬಿಟ್ಟು ಇಲ್ಲ. ಅದು ಬೆಲೆ ಈಕ್ವಲ್ ಆಗಲ್ಲ. ಅದು ಸರಿ ಸಮಾನವಾಗಿರೋ ಬೆಲೆ ಆಗಕ್ಕೆ ಸಾಧ್ಯ ಇಲ್ಲ. ಬೆಲೆ ಕಮ್ಮಿ ಆಗೋಯ್ತು. ಅದು ಈಡ್ ಬಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯನಿಗೆ ವಿಮೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಸರಿಪಾ, ಮನುಷ್ಯನಿಗೆ ಸಾಧ್ಯ ಇಲ್ಲ. ಅರೆ ಪರಲೋಕದಿಂದ ದೇವತೆ ಬರ್ಬೋದಲ್ಲ? ಯೇಸು ಕ್ರಿಸ್ತನ ಪಾಪ ಯಾಕೆ ಬರ್ಬೇಕಾಯ್ತು? ದೇವತೆ ಬರ್ಬೋಯ್ತಲ್ಲ ಪರಲೋಕದಿಂದ ಬಂದ್ಬಿಟ್ಟು ಅಯ್ಯೋ ನಾನು ಮನುಷ್ಯನಿಗೋಸ್ಕರ ಸಾಯ್ತೀನಿ ಅಂತ ಅವ್ರು ಸಾಯ್ಬೋದಾಗಿತ್ತಲ್ವಾ ಅಂತಂದ್ರೆ ದೇವದೂತರು ಮನುಷ್ಯನಿಗೂ ಈಕ್ವಲ್ಲ. ಅದು ಬೆಲೆ ಸರಿ ಸಮಾನವಾಗಿದ್ಯಾ ಅಂತ ನಾವೇ ಮಾಡಕ್ಕೆ ಇವಾಗ ಲೆಕ್ಕ ಹಾಕ್ಬೇಕು. ಸರಿ ಸಮಾನವಾಗಿದ್ಯಾ? ನೋಡಿ, ಓದನ ಕೀರ್ತನೆ 8ನೇ ಅಧ್ಯಾಯ 4ರಿಂದ 5. ಎಲ್ಲಿ ಮರ್ಸಿ ಸಿಸ್ಟರ್ ಓದ್ತೀರಾ ಬೈಬಲ್ ನೀವು? ಆಮೇಲೆ ಗೋಪಾಲ್ ಜಿಗಣಿ ಯಾರು? ಸ್ಯಾಮ್ಸಂಗ್ ಅವರು ಓದಿ 8ನೇ ಅಧ್ಯಾಯ 4ರಿಂದ 5 ಸಿಸ್ಟರ್. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ನೋಡ್ರ ಹೆಂಗ್ ಮಾಡಾರಂತೆ ದೇವ್ರು.
ಮನುಷ್ಯನು ಎಷ್ಟು ಮಾತ್ರದವನು, ನೀನು ಅವನು ಹೆಂಗ್ ಲೆಕ್ಕಿಸ್ಬೇಕು ದೇವ್ರೇ? ಅಲ್ಲರ ಅವ್ನು ಹೆಂಗ್ ಮಾಡಿದ್ರಂತೆ, ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಿದ್ಯಾ. ಅಂದ್ರೆ ದೇವದೂತರು ಮನುಷ್ಯಕ್ಕಿಂತ ಸ್ವಲ್ಪ ಮೇಲೆ ಇದ್ದಾರೆ. ಅಂದ್ರೆ ಮನುಷ್ಯರಿಗೂ ದೇವತರಿಗೆ ಈಕ್ವಲ್ ಇಲ್ಲ ರೀ. ದೇವದೂತರ ಮೇಲೆ ಇದ್ದಾರೆ, ಮನುಷ್ಯ ಕೆಳ ಇದ್ದಾನೆ. ಹಂಗ್ರೆ ಸರಿ ಸಮಾನವಾಗಿರೋ ಬೆಲೆ ಆಗ್ತದಾ? ಇಲ್ಲ ರೀ. ಒಬ್ಬ ದೇವದೂತ ಬಂದ್ಬಿಟ್ಟು ಮನುಷ್ಯನಿಗೆ ರ್ಯಾನ್ಸಮ್ ಕೊಡೋಕ್ ಸಾಧ್ಯನಾ ಅಂದ್ರೆ ಸಾಧ್ಯ ಇಲ್ಲ. ಅದು ಬೆಲೆ ಏನಾಯ್ತು, ಜಾಸ್ತಿ ಆಯ್ತು. ಅದು ಸರಿ ಸಮಾನವಾಗಿರೋ ಬೆಲೆ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವ ದೂತರು ಬಂದ್ಬಿಟ್ಟು ಮನುಷ್ಯನ ವಿಮೋಚನೆ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಸರಿಪ, ಮನುಷ್ಯನ ಕೈಲಿ ಸಾಧ್ಯ ಇಲ್ಲ, ದೇವದೂತನ ಕೈಲಿ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಹಳೆ ಒಡಂಬಡಿಕೆಯಲ್ಲಿ ಊರು ಎತ್ತುಗಳು ಬಲಿ ಕೇಳ್ತಾರಲ್ಲ, ಆ ಊರು ಎತ್ತುಗಳು ಬಲಿಗಳು ಮನುಷ್ಯನ ವಿಮೋಚನೆ ಮಾಡ್ಬೋದಲ್ವಾ ಅಂತ ನೋಡಿದ್ರೆ ಅದು ಸರಿ ಸಮಾನವಾಗಿರೋ ಬೆಲೆನಾ ಅಂದ್ರೆ ಇಲ್ಲ. ಯಾಕಂದ್ರೆ ಪ್ರಾಣಿಗಳು ಮನುಷ್ಯನಿಗಿಂತ ಕೆಳಮಟ್ಟದಲ್ಲಿದೆ. ಕೆಳಮಟ್ಟದಂತ ಪ್ರಾಣಿ ಊಟ ಮನುಷ್ಯನ 100% ವಿಮೋಚನೆ ಮಾಡಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ವಾಕ್ಯ ಇದೆಯಾ? ಎಸ್ ಇದೆ. ಎಲ್ಲಿದೆ? ಹೆಬ್ರಾಯರ್ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 4ನೇ ವಾಕ್ಯ. ಪವಿತ್ರ ಸಂಜಯ್ ಓದ್ಬೋದಾ? ರೋಮಪುರದಲ್ಲಿ 10:4. ಪವಿತ್ರ ಸಂಜಯ್ ಸಿಸ್ಟರ್ ಹೋಗಿ ವೆಂಕಟೇಶ್ ಶಾಮಿಲ್ ಬದರ್ ಓದಿ. ಹೋರಿಗಳ ಮತ್ತು ಕುರಿಗಳ ರಕ್ತದಿಂದ ಪಾಪಗಳನ್ನು ಪರಿಹಾರ ಮಾಡುವುದು ಅಸಾಧ್ಯವಾಗಿದೆ. ನೋಡಿದ್ರ ಏನ್ರಿ? ಹೋರಿಗಳ ಮತ್ತು ಓತಗಳ ರಕ್ತದಿಂದ ಪಾಪನ ಮಾಡೋದೇನ್ರಿ? ಅಸಾಧ್ಯ ರೀ. ಪಾಪನೆಲ್ಲ 100% ವಿಮೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ ಹೋರಿಗಳ. ಅದಕ್ಕೆ ಅದು ಹಳೆ ಒಡಂಬಡಿಕೆಯಲ್ಲಿ ಕೊಡ್ತಾ ಇದ್ರೆ ಆಗ್ಲಿಲ್ಲ. ಯಾವಾಗ ಇದೆಲ್ಲ ಫೇಲ್ಯೂರ್ ಆಗ್ಬಿಡ್ತೋ, ಪ್ರಾಣಿ ಆಗ್ಲಿ, ಒಬ್ಬ ಮನುಷ್ಯ ಆಗ್ಲಿ, ಒಬ್ಬ ದೂತ ಆಗ್ಲಿ ಮನುಷ್ಯನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಗ್ಲಿಲ್ವೋ, ಅವಾಗ ದೇವ್ರು ಏನಪ್ಪ ಮಾಡಿದ್ರು ಅಂತಂದ್ರೆ ಪರಲೋಕದಿಂದ ಕ್ರಿಸ್ತನ್ನ ಕಳ್ಸಿಕೊಟ್ರು. ಹೇಗಪ್ಪ ಕಳ್ಸಿಕೊಟ್ರು ಅಂದ್ರೆ 2ನೇ ಆದಾಮ ಕಳ್ಸಿಕೊಟ್ರು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅದಕ್ಕೆ ಯೇಸು ಕ್ರಿಸ್ತ ಭೂಲೋಕ ಬರ್ಬೇಕು ಹೆಂಗ್ ಬಂದಿದ್ದು? ಆದಾಮನ್ ತರಾನೇ ಬಂದ್ರು. ಇಲ್ಲಿದೆ ವಾಕ್ಯ, ಓದ ನೋಡಿತೀನಿ. ಇಬ್ರಿಯರು 2ನೇ ಅಧ್ಯಾಯ 9ನೇ ವಾಕ್ಯ. ರಾಜು ಬ್ರದರ್ ಓದ್ಬೋದಾ? Hebrews 2:9. ರಾಜು ಬ್ರದರ್ ಓಕೆ, ಓದ್ತೀರಾ? ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟವನಾದ ಯೇಸು ಬಾಧೆಯನ್ನು ಅನುಭವಿಸಿ ಮೃತಪಟ್ಟಿದ್ದರಿಂದಲೇ ಮಹಿಮೆಯನ್ನು ಗೌರವವನ್ನು ಕಿರೀಟವಾಗಿ ಹೊಂದುವುದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿಯೇ ನೋಡ್ರ ದೇವರ ಕೃಪೆಯಿಂದ ಯೇಸು ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಿದ್ದಾನೆ. ನೋಡ್ರ ಯೇಸು ಕ್ರಿಸ್ತ ಹೆಂಗಂತೆ ಅನುಭವಿಸಿರೋದು? ಆ ವಾಕ್ಯ ಏನ್ಸತಿ ಹೋದ್ರೆ ದೇವದೂತರಿಗಿಂತ ಏನ್ರಿ ಕಮ್ಮಿ ಮಾಡಲ್ಪಟ್ಟಾತ ಒಬ್ಬ ಆತನು. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟವನಾದ ಯೇಸು ಅನುಭವಿಸಿ. ನೋಡ್ರ ಯೇಸು ಕ್ರಿಸ್ತ ಹೆಂಗ್ ಬಂದಂತೆ ಬುಲಕ್ ಬರ್ಬೇಕ? ದೇವದೂತರಿಗೆ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟವ್ರು. ಯಾಕಂದ್ರೆ ಪರಿಪೂರ್ಣ ಅಂತ ಮನುಷ್ಯನಿಗೆ ತರ ಮಾಡಿದ ಆದಾಮನ್ನ. ಅದಕ್ಕೆ ಈಕ್ವಲ್ ಆಗಿ ಯೇಸು ಕ್ರಿಸ್ತ ಬುಲಕ್ ಬರ್ಬೇಕ. ದೇವದೂತರಿಗೆ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಾತಂತರ ಮನುಷ್ಯನ್ಗೆ ಈಕ್ವಲ್ ಆಗಿ ಬರ್ತಾರೆ, ಆದಾಮ್ಗೆ ಈಕ್ವಲ್ ಆಗಿ. ಅದಕ್ಕೆ ದೇವರ ಕೃಪೆಯಿಂದ ಎಲ್ಲಾ ಮನುಷ್ಯರಿಗೋಸ್ಕರ ಮರಣವನ್ನು ಅನುಭವಿಸಿದ್ರು. ಈ ರೀತಿ ಯೇಸು ಕ್ರಿಸ್ತು ಮಾತ್ರ ಈಡು ಕೊಡಕ್ಕೆ ಸಾಧ್ಯವಾಗ್ತಾ ಇತ್ತು ಹೊರತೆ ಬರೀ ಯಾರು ಈಡು ಕೊಡಕ್ ಆಗ್ತಾ ಇರಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಬುಲಕ್ ಬರ್ಬೇಕ್ರಿ 2ನೇ ಆದಾಮಾಗ್ ಬಂದ್ರು. ಅದರ 1ನೇ ಆದಾಮ 2ನೇ ಆದಾಮ ಅದರ ನೋಡ್ರಿ ಎಲ್ಲ ಈಕ್ವಲ್ ರೀ. ಅದರ ಏನ್ರಿ ಯೇಸು ಕ್ರಿಸ್ತು ಭೂಲೋಕಕ್ಕೆ ಸಾಯ್ಬೇಕಾದ್ರೆ ಶಿಲ್ಬೆ ಮೇಲೆ ಅವ್ರು ಯಾವಾಗ ಬ್ಯಾಪ್ಟಿಸಮ್ ತೊಗೊಂಡಿದ್ದು, ಅವರು ಮಿನಿಸ್ಟ್ರಿನ ಶುರು ಮಾಡಿದ್ದು ಎಷ್ಟನೇ ವಯಸ್ಸಲ್ಲಿ? 30 ಇದ್ದಾಗ. 30 ಅಂತಂದ್ರೆ ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ 30 ವರ್ಷಕ್ಕೆ ಸೃಷ್ಟಿ ಮಾಡಿದ್ರಿ. ಚಿಕ್ಕ ಪುಟಾಣಿ ಪಾಪ ತರ ಸೃಷ್ಟಿ ಮಾಡಿಲ್ಲ ರೀ. ಅದಕ್ಕೆ ಇನ್ಫೆಂಟ್ ಜೀಸಸ್ ಎಲ್ಲ ಏನಿಲ್ಲ ರೀ. ಅದರ ಜೀಸಸ್ ಅಷ್ಟೇ. ಅದರ ಜೀಸಸ್ 30 years ಬ್ಯಾಪ್ಟಿಸಮ್ ತೊಗೊಂಡ್ರು. ಆದಾಮು 30 years ಸೃಷ್ಟಿ ಮಾಡಲ್ಪಟ್ಟಿದ್ದು. ಅಲ್ದರ ಆಮೇಲೆ ನೋಡ್ರಿ ಆದಾಮ ಕೊಟ್ಟಂತ ಶಿಕ್ಷೆಯನ್ನು ಮರಣದಂಡನೆ. ಕ್ರಿಸ್ತನ ಅನುಭವಿಸಿದೇನು ಶಿಲ್ಬೆ ಮೇಲೆ? ಮರಣದ ನಂತರ ಹಿಂಗೆ ತೀರ್ಪು ಮಾಡ್ತೀನಿ, ಹಂಗೆ ತೀರ್ಪು ಮಾಡ್ತೀನಿ, ಹಂಗೆ ಶಿಕ್ಷೆ ಕೊಡ್ತೀನಿ, ಹಿಂಗೆ ಶಿಕ್ಷೆ ಕೊಡ್ತೀನಿ ಆದಾಮ್ಗೆ ಹೇಳಿದ್ರೆ ಇಲ್ಲ. ಅಣ್ಣ ತಿನ್ಬೇಡ, ತಿಂದ ದಿನ ಸತ್ತೇ ಸಾಯ್ವಿ ಅಂತಂದ್ರಿ. ಡೆತ್ ವಾಸ್ ದ ಪೆನಾಲ್ಟಿ. ಕ್ರಿಸ್ತನು ಅದಕ್ಕೆ ಶಿಲ್ಬೆ ಏನ್ ಅನ್ಭವಿಸಿದ್ರು? ಮರಣ ಅನ್ಭವಿಸಿದ್ರು ಎಲ್ಲ ಮನುಷ್ಯರಿಗೋಸ್ಕರ. ಅದರ ಇವತ್ತು ಏನ್ರಿ ಜೆಹೋವಾ ವಿಟ್ನೆಸ್ ಅಂತ ಒಂದು ಗ್ರೂಪ್ ಇದೆ. ಅದರ ಯೆಹೋವನ ಸಾಕ್ಷಿಗಳು ಅಂತ. ಅದರ ಏನ್ರಿ ಮಾಡ್ತಾರೆ? ಅಯ್ಯೋ ಯೇಸು ಕ್ರಿಸ್ತು ಏನ್ರಿ ಆದಾಮ್ಗೆ ಜೀವನೇ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಆದಾಮ್ಗೆ ಜೀವ ಕೊಡಿದ್ರೆ ಬೇರೆ ಇನ್ಯಾರಿಗಪ್ಪ ಕೊಡಕ್ ಸಾಧ್ಯ? ಅಲ್ದ್ರ ಆದಾಮ ಕೊಟ್ರೇನೆ ಎಲ್ಲರಿಗೂ ಪ್ರಯೋಜನ ಆಗೋದಕ್ಕೆ ಸಾಧ್ಯ. ಅದ್ಕೊಂಡು ಸರಿ ಸಮಾನವಾಗಿರಂತ ಬೆಲೆ ರೀ. ಸೇಮ್ ವಯಸ್ಸಿರ್ಬೇಕು, ಸೇಮ್ ಸ್ವಭಾವ ಇರ್ಬೇಕು.
ಅಲ್ದ್ರ ಆಮೇಲೆ ಸೇಮ್ ದಂಡನೆ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಯೇಸು ಕ್ರಿಸ್ತು ಆದಾಮ್ಗೆ ಈಕ್ವಲ್ ಆಗಿದ್ರು. ಅದಕ್ಕೆ ಎರಡನೇ ಆದಾಮ್ ಅಂತ ಕ್ರಿಸ್ತನ್ಗೆ ಮಾಡೋದು ಕರೆಯೋದು. ಅದಕ್ಕೆ ಆದಾಮ್ಗೆ ಕ್ರಿಸ್ತನ ಬಿಟ್ರೆ ಬೇರೆ ಯಾರು ವಿಮೋಚನಾ ಕ್ರಯಧನ ಕೊಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದಕ್ಕೆ ದೇವರು ಪರಲೋಕದಿಂದ ಕ್ರಿಸ್ತನಿ ಮಾಡೋ ಭೂಲೋಕಕ್ಕೆ ಕಳಿಸಿದ್ದು. ಸರಿ ಅದರ ಇವಾಗ ಏನ್ರಿ ಇಷ್ಟು 1000 ವರ್ಷಗಳಾಗೋಯ್ತು. ಕ್ರಿಸ್ತನು ಬಂದ್ರು, ಶಿಲುಮೆ ಸತ್ರು, ಪ್ರಾಣ ಕೊಟ್ರು, ಏನ್ ಪ್ರಯೋಜನ ಆಯ್ತು? ಇವಾಗ ನಾವೇನ್ ತಿಳ್ಕೊಂಡ್ರೆ ಏನ್ರಿ ಮನುಷ್ಯನಿಗೆ ಏನ್ರಿ ಪಾಪ ಬಂದಿದ್ದು ಒಬ್ಬ ಮನುಷ್ಯನ ಮುಖಾಂತರನೇ, ಅದು ಆದಾಮನು. ಅದರ ಆ ಆದಾಮನ್ನ ವಿಮೋಚನೆ ಮಾಡಕ್ಕೇನೆ ಕ್ರಿಸ್ತನು ಪರಲೋಕದಿಂದ ಬಂದಿದ್ದು ಅಂತ ನೋಡಿದ್ರಿ. ಅದ ತಿಳ್ಕೊಂಡ್ರಿ ನಾವು. ಅದ್ರ ಹೇಗೆ ಒಬ್ಬ ಮನುಷ್ಯನೇ ಎಲ್ಲಾರ್ಗೂ ಸಾಯಕ್ಕೆ ಸಾಧ್ಯವಾಯ್ತು, ಅದರಿಂದ ಕ್ರಿಸ್ತನು ಬಂದು ಏನ್ ಮಾಡೋದು ಶಿಲುಮೆ ಸತ್ರು ಅಂತ. ಇದರಿಂದ ಪ್ರಯೋಜನ ಏನು? ಏನ್ ಪ್ರಯೋಜನ? ಏನ್ ಬೆನಿಫಿಟ್ ಆಯ್ತು? ಅದರ ಏನ್ ಪ್ರಯೋಜನ ಆಗಿದೆ? ಯೇಸು ಕ್ರಿಸ್ತ ಶಿಲುಮೆ ಸತ್ತು 2000 ವರ್ಷ ಆಯ್ತು. ಅವ್ರು ಎಲ್ಲೋ ಇದಾರೆ ಯೆರೂಸಲೇಮಲ್ಲಿ ಸತ್ರು. ಅವ್ರು ಸಾಯ್ಬೇಕನ್ನ ಊಟೇ ಇರ್ಲ ಬಿಡ್ರಿ ಅಂತೀನಿ. ಅದರ ನಾವಾಗ್ಲಿ ನಮ್ಮ ತಾಯಿ ಆಗ್ಲಿ ಯಾರು ಹುಟ್ಟಿರ್ಲಿಲ್ಲ. ಅದರ ನಾವು ಪಿಂಡವಾಗೂ ಇರಲಿಲ್ಲ, ಗರ್ಭದಲ್ಲಿರ್ಲಿಲ್ಲ. ಮತ್ತೆ ಅವ್ರು ಸತ್ತಿರೋದು ನಮಗೆ ಹೆಂಗ್ ಅನ್ವಯಿಸ್ತದೆ? ಅದರ ನಮ್ಮೂರಲ್ಲಿ ಸತ್ರ ಏನ್ ನಮ್ಮ ಮನೆ ಹತ್ರ ಬಂದು ಸತ್ರ ನಮ್ಗೆ ಹೇಳ್ಕೊಂಡ ಸತ್ರು? ಅದರ ಇಲ್ವಲ್ಲ ರೀ. ನಾವೆಲ್ಲ ಊಟಕ್ಕಿಂತ ಮುಂಚೆನೆ ಯಾವ್ದೋ ಊರಲ್ಲಿ ನಮ್ಗೆ ಗೊತ್ತಿದ್ರೆ ನೋಡಿ ಯೇಸು ಕ್ರಿಸ್ತ ಸತ್ತೋಗಿದ್ದಾರೆ. ಇದರಿಂದ ಬೆನಿಫಿಟ್ ಏನು, ಪ್ರಯೋಜನ ಏನೋ, ಇದೇ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಇದನ್ನ ಓದ ನೋಡ್ರಿ ನಮಗೆಲ್ಲರ ಎಲ್ಲಿ ಅಂತಂದ್ರೆ 1 ಕೊರಿಂಥ 15:22. 1 ಕೊರಿಂಥ 15ನೇ ಅಧ್ಯಾಯ 22ನೇ ವಚನ. ಸ್ವರ್ಣಲತಾ ಸಿಸ್ಟರ್ ಓದ್ಬೋದಾ? ರೂತ್ ಸಿಸ್ಟರ್, ಸ್ವರ್ಣಲತಾ ಸಿಸ್ಟರ್, ಸನಿ ಬ್ರದರ್. ಆದಾಮಿನಿಂದ ಹೇಗೆ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಯೇಸು ಕ್ರಿಸ್ತನಿಂದ ಎಲ್ಲರೂ ಬದುಕುವರಾದರು. ನೀವು ಯಾವ ವಾಕ್ಯ ಓದ್ತಾ ಇದ್ದೀರಾ? ಬೈಬಲ್ ಅಲ್ಲಿ ತೆಗೆದು ಓದ್ತಾ ಇದ್ದೀರಾ? ಎಲ್ಲಿ ಓದ್ತಾ ಇದ್ದೀರಾ? ಇದು ಡಿಜಿಟಲ್ ದಯವಿಟ್ಟು ಬೈಬಲ್ ತೆಗೆದು. ಯಾಕೆ ಗೊತ್ತಾ? ಬೈಬಲ್ ಸ್ವಲ್ಪ ವ್ಯತ್ಯಾಸ ಇದೆ ಬದರ್, ಅದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ತೊಂದ್ರೆ ಇಲ್ಲ, ಬೇರೆಯವರು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಯಾವ ಪ್ರಕಾರ ಆದಾಮಿನ ಸಂಬಂಧ ಎಲ್ಲರೂ ಸಾಯರಾದ್ರು. ನೀವ್ ಹೇಳ್ರಿ, ಆದಾಮಿನ ಸಂಬಂಧದಿಂದ ಯಾರಪ್ಪ ಸಾಯ್ತಾ ಇದ್ದಾರೆ? ಎಲ್ಲರೂ ಸಾಯ್ತಾ ಇದ್ದಾರೆ. ಎಲ್ಲರೂ ಒಂದು ಯಾರೋ ಹೇಳ್ರಿ, ಎಲ್ಲರೂ ಸಾಯ್ತಾ ಇದ್ದಾರೆ. ಯಾರು ಸಾಯ್ತಾ ಇದಾರೆ? ಆದಾಮಿನ ಸಂಬಂಧ ಯಾರು ಸಾಯ್ತಾರೆ ಇವತ್ತು? ಬರೀ ಕ್ರೈಸ್ತವರು ಸಾಯ್ತಾ ಇದ್ದಾರಾ, ಅಥವಾ ಲೋಕದಂತ ಎಲ್ಲಾ ಮನುಷ್ಯರು ಸಾಯ್ತಾ ಇದಾರ? ಎಲ್ಲಾ ಮನುಷ್ಯರು. ಯಾರು? ಎಲ್ಲಾ ಮನುಷ್ಯರು ಯಾರು? ಹಿಂದೂಸು, ಮುಸ್ಲಿಮ್ಸು ಅವರೆಲ್ಲರೂ ಆದಾಮನ ಸಾಯ್ತಾ ಇದಾರಾ? ಹೌದಾ ಇಲ್ವಾ? ಬರೀ 4 ಜನ ಉತ್ತರ ಕೊಡ್ತಾ ಇದ್ದೀರಾ 35 ಜನದಲ್ಲಿ. ಬರೀ ಏನ್ರಿ ಇಷ್ಟೇನಾ? ದೇವರ ಸ್ವರೂಪ ಇದ್ದ ಮನಸ್ಸಂತತಿ ಎಲ್ಲರೂ. ಬರೀ ಬಿಲೀವರ್ಸ್ ಮಾತ್ರ. ಇನ್ನು ಅನ್ಬಿಲೀವರ್ಸ್ಗೆಲ್ಲ ಯೇಸು ಕ್ರಿಸ್ತ ಸತ್ತಿಲ್ಲ. ಆದಾಮ್ನಲ್ಲಿ ಯಾರು ಸತ್ತಿಲ್ವಾ? ಹಂಗಾರೆ ಆದಾಮ್ನಲ್ಲಿ ಅವರೆಲ್ಲ ಅನ್ಬಿಲೀವರ್ಸ್ ಎಲ್ಲ ಹಂಗೆ ಸಾಯ್ತಾ ಇದಾರ? ಆದಾಮ್ನಲ್ಲಿ ಸಾಯ್ತಾ ಇಲ್ವ ಅವರು? ಹೇಳ್ರಿ. ಎಲ್ಲರೂ ಅಂದ್ರೆ ಸತ್ಯವೇದಲ್ಲಿ ಯಾರು? ಇದರಲ್ಲಿ ಹಿಂದೂಸು, ಮುಸ್ಲಿಮ್ಸು, ಕ್ರೈಸ್ತವರು, ಬುದ್ಧಿಸ್ಟು, ಏಥಿಸ್ಟ್ ಎಲ್ಲ ಬರ್ತಾರ ಇಲ್ವಾ? ವೆರಿ ಗುಡ್, ಪರವಾಗಿಲ್ಲಪ್ಪ. ಎಲ್ಲರೂ ಅಂದ್ರೆ ಆ ಪದನ ನೀವು ಕ್ಲೀನ್ ಆಗಿ ಗ್ರಹಿಸ್ಕೊಂಡಿದ್ದೀರಾ, ತುಂಬಾ ಸಂತೋಷ ಆಯ್ತು. ವೆರಿ ಗುಡ್ ಅಲ್ಲರ. ಹಂಗಂದ್ರೆ ಎಲ್ಲರೂ ಅಂತಂದ್ರೆ ಏನ್ರಿ, ಪ್ರತಿಯೊಬ್ಬ ಮನುಷ್ಯರು, ಅವ್ನು ಯಾವುದೇ ಧರ್ಮ ಇರ್ಬೋದು, ಯಾವುದೇ ನಂಬಿಕೆ ಇರ್ಬೋದು, ಯಾವುದೇ ವಿಶ್ವಾಸ ಇರ್ಬೋದು, ಪ್ರತಿಯೊಬ್ಬ ಮನುಷ್ಯರು ಆದಾಮ್ನ ಸಾಯ್ತವ್ರೆ ಅಲ್ಲರ. ಒಪ್ಕೊಂಡಿರ್ತಾನೆ. ಈ ವಾಕ್ಯ ಏನ್ ಹೇಳ್ತಾರೆ? ಯಾವ ಪ್ರಕಾರ ಆದಾಮ್ನಲ್ಲಿ ಎಲ್ಲರೂ ಸಾಯರಾದ್ರು ಅದೇ ಪ್ರಕಾರ ಎಲ್ಲರೂ ಕ್ರಿಸ್ತನ್ ಏನಾಗ್ಬೇಕಂತ ಇವಾಗ ಜೀವಿತರಾಗ್ಬೇಕಂತ. ಅದರ ಜೀವಿತರಾಗ್ಬೇಕು. ಅದರ ಹೆಂಗೆ ಆದಾಮ್ನಲ್ಲಿ ಎಲ್ಲರೂ ಸಾಯ್ತಾ ಇದ್ದಾರೋ, ಏನು ಇರ್ರೆಸ್ಪೆಕ್ಟಿವ್ ಆಫ್ ನೋಯಿಂಗ್ ದೇರ್ ಕನೆಕ್ಷನ್ ವಿತ್ ಆಡಮ್. ನಮಗೂ ಆದಾಮ್ಗೆ ಸಂಬಂಧ ಇದೆಯಲ್ಲೋ ಅಂತಂದ್ಬಿಟ್ಟು ಗೊತ್ತೋ ಗೊತ್ತಿಲ್ಲೋ ಬೇಕಾಗಿಲ್ಲ. ಆದ್ರೆ ಸಾಯ್ತಾ ಇರೋದೆಲ್ಲ ಯಾರಲ್ಲಂತೆ? ಆದಾಮ್ನ. ಅದೇ ಪ್ರಕಾರ ಚೇಂಜಸ್ ಇಲ್ಲ, ಅದೇ ಪ್ರಕಾರ ಸೇಮ್ ರೀ. ಇದೇ ಪ್ರಕಾರ ಕ್ರಿಸ್ತನಲ್ಲಿ ಎಲ್ಲರೂ ಜೀವಿತರಾಗುವರು. ಕ್ರಿಸ್ತನ ಸಂಬಂಧ ಎಲ್ಲರೂ ಏನಾಗ್ತಾರೆ ಅಂತಾರೆ? ಜೀವಿತರಾಗ್ತಾರೆ. ಅಂದ್ರೆ ಹೆಂಗೆ ಜೀವಿತರಾಗಕ್ಕೆ ಸಾಧ್ಯ? ಯಾರು ಜೀವಿತ ಆಗ್ತಾರೆ? ಬರೀ ಕ್ರಿಶ್ಚಿಯನ್ಸ್ ಮಾತ್ರನಾ? ವಾಕ್ಯ ಏನ್ ಹೇಳ್ತಾರೆ? ಎಲ್ಲರೂ. ಅವಿಶ್ವಾಸಿಗಳು ಅಷ್ಟೇ, ಹಿಂದೂಸು ಅಷ್ಟೇ, ಮುಸ್ಲಿಮ್ಸು ಅಷ್ಟೇ, ಕ್ರೈಸ್ತವರು ಅಷ್ಟೇ, ಎಲ್ಲರೂ
ಎಲ್ಲಾರು ಹೆಂಗೆ ಆದಾಮನ ಸಾಯ್ತಾ ಇದಾರೋ ಆಯ್ತಾ ಕ್ರಿಸ್ತನಲ್ಲಿ ಎಲ್ಲಾರು ಜೀವಿತರಾಗ್ತಾರಂತೆ. ಹೇಗೆ ಜೀವಿತರಾಗ್ತಾರೆ ಅದರ ಸತ್ತೋಗ್ಬಿಟ್ಟಾರಲ್ಲ, ಹೆಂಗೆ ಜೀವಿತರಾಗೋದಕ್ಕೆ ಸಾಧ್ಯ? ಅದಕ್ಕೊಂದು ಕ್ರಮ ಇರ್ಬೇಕಲ್ವಾ, ಪ್ರೊಸೆಸ್ ಇರ್ಬೇಕಲ್ವಾ? ಏನಪ್ಪ ಅದು? ಅದನ್ನ 21ನೇ ವಾಕ್ಯದಲ್ಲಿ ಹೇಳ್ತಾರೆ, ಓದೋಣ. 1ನೇ ಕೊರಂತ 15:21 ಓದ್ರಿ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ನೋಡ್ರ, ಮನುಷ್ಯನ ಮುಖಾಂತರ ಮರಣವು ಉಂಟಾದ ಕಾರಣ ಮನುಷ್ಯನ ಮುಖಾಂತರ ಸತ್ತವರಿಗೆ ಪುನರುತ್ಥಾನ ಆಗ್ತದ್ರಿ. ಅಂದ್ರ ಏಮಂತ ಮನುಷ್ಯನ ಮುಖಾಂತರ ಮರಣ ಬಂತ್ರಿ, ಆದ ಮುಖಾಂತರ ಬಂದಿದ್ದೇನ್ರಿ ಮರಣ. ಅದೇ ತರ ಕ್ರಿಸ್ತನ ಮುಖಾಂತರ ಏನಪ್ಪ ಬಂದಿದೆ? ಪುನರುತ್ಥಾನ. ಪುನರುತ್ಥಾನ ಏನ್ರಿ? ಸತ್ತವರೆಲ್ಲ ವಾಪಸ್ ಜೀವಂತವಾಗಿ ಬರೋದ್ರಿ. ಯಾರಿಗ್ ಮಾತ್ರ ಇದು? ಬರೀ ಕ್ರಿಶ್ಚಿಯನ್ಸ್ಗೆ ಮಾತ್ರನಾ? ಎಲ್ಲರೂ ಆದಾಮ್ನ ಸಾಯುವಂತ ಎಲ್ಲರಿಗೂ ಕ್ರಿಸ್ತನಲ್ಲಿ ಏನಾಗಿದೆ? ಪುನರುತ್ಥಾನ ಇದ್ದೇ ಇದೆ ರೀ. ಎಕ್ಸೆಪ್ಷನ್ಸೇ ಇಲ್ಲ. ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಏಥಿಸ್ಟ್, ಅವಿಶ್ವಾಸಿಗಳು, ಅನ್ಯ ಜನಾಂಗದವ್ರು ಎಲ್ಲರೂ, ಕ್ರೈಸ್ತವ್ರಿಗೂ ಸೇರಿ ಎಲ್ಲಾರ್ಗು ಏನಿದಂತೆ? ಪುನರುತ್ಥಾನ ಇದೆ. ಕ್ರಿಸ್ತನ ಸಂಬಂಧ ಎಲ್ಲರಿಗೂ ಪುನರುತ್ಥಾನ. ಪುನರುತ್ಥಾನ ಏನು? ಪುನರುತ್ಥಾನ ಅಂದ್ರೆ ಪುನರ್ಜನ್ಮ ಅಲ್ಲ ರೀ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪುನರುತ್ಥಾನಕ್ಕೂ ಪುನರ್ಜನ್ಮಕ್ಕೂ ವ್ಯತ್ಯಾಸ ಇದೆ. ಪುನರ್ಜನ್ಮ ಏನ್ರಿ? ಸತ್ತೋಗ್ಬಿಡೋದು, ಮುಂದಿನ ಜನ್ಮದಲ್ಲಿ ಬೇರೆ ರೀತಿಯಲ್ಲಿ ಹುಟ್ಟೋದಂತೆ ಅಲ್ವರ? ಏನ್ರಿ ಈ ಜನ್ಮದಲ್ಲಿ ಯೋಗ್ಯವಾಗಿ ಬದುಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಇರುವೇನೋ, ನಾಯಿನೋ, ಕಾಗೆಯಾಗಿ ಹುಟ್ಬಿಡ್ತೀವಿ ಅದರ. ಹಂಗ ಲೆಕ್ಕ ಹಾಕೊಂಡ್ರೆ ರೋಡಲ್ಲಿ ಹುಟ್ಟಿರೋಂಥದ್ದು ಕಾಗೆಗಳು, ಇರುವೆಗಳು, ನಾಯಿಗಳೆಲ್ಲ ಅದೆಲ್ಲ ಓದ್ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ಬೇಕು. ಹಂಗಾರೆ ಎಷ್ಟು ನಾಯಿಗಳಿಗೆ ಗೊತ್ತು ನಾನು ಓದ್ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೆ ಅಂತ ಅದರ? ಈ ಜನ್ಮದ ತಿರ್ಗಿ ಅದೇ ತಪ್ಪು ಮಾಡ್ತಾರೆ, ಕಚ್ಚಕ್ಕೆ ಬರ್ತಾರೆ ನೋಡಿರ್ತೀವಿ ಅಲ್ವರ? ಹಂಗಾರೆ ನಾಯಿಗೇನೋ ಗೊತ್ತಿದ್ಯಾ ಓದ್ ಜನ್ಮ ಏನು ತಪ್ಪು ಮಾಡಿದ್ರೆ? ತಿತ್ಕೊಳಕಿನ ಅವಕಾಶ ಇತ್ತಿದ್ಯಾ ಅದರ? ನೋಡ್ರಿ ಇದ್ದೀನಿ ಗೊತ್ತೇ ಇಲ್ಲ ಅಂತಂದ್ರೆ ಏನ್ ಜನ್ಮದಲ್ಲಿ ಏನ್ ತಪ್ಪು ಮಾಡಿದೆ ಅಂದ್ಬಿಟ್ಟು ಮತ್ತೆ ತಿತ್ಕೊಳಕ್ಕೆ ಹೆಂಗಪ್ಪ ಅವಕಾಶ ಆಗ್ತದೆ? ಅದಕ್ಕೆ ಬೈಬಲಲ್ಲಿ ಪುನರ್ಜನ್ಮ ಅಂತ ಹೇಳಿದ್ದಾರೆ. ಪುನರುತ್ಥಾನ, ಪುನರುತ್ಥಾನ ಬಿಡಿಸಿ ಓದ್ಬೇಕು ಅಂದ್ರೆ ಪುನರುತ್ಥಾನ. ಪುನಃ ಅಂದ್ರೆ ಏನ್ರಿ? ತಿರ್ಗಾ. ವೃತ್ತಾನ ಏನ್ರಿ? ಆರಂಭ ಜೀವನ ಓಡ್ತಾ ಇತ್ತು, ನಿಂತೋಗ್ಬಿಡ್ತು. ಆ ನಿಂತೋಗಿರೋ ಜೀವನ ಪುನಃ ಹಾಗೇನೆ ಎಲ್ಲಿ ನಿಂತೋಯ್ತು ಅಲ್ಲಿಂದಾನೇ ವಾಪಸ್ ಏನಾಗೋದು? ಕಂಟಿನ್ಯೂ ಆಗೋದು. ಇದಕ್ಕೆ ಹೇಳೋದು ಪುನರುತ್ಥಾನ. ಲಾಜರಸ್ ಚೆನ್ನಾಗಿ ಅರ್ಥ ಆಯ್ತಾ? ಸಮಾಧಿಲಿ ಹೋಗ್ಬಿಡ್ತು, 3 ದಿನ ಆಗ್ಬಿಡಿತ್ತು, ದೇಹ ಎಲ್ಲ ಕೊಳ್ತೋಗ್ಬಿಡಿತ್ತು, ಅದರ ವಾಸನೆ ಆಗ್ಬಿಡಿತ್ತು. ಯೇಸು ಕ್ರಿಸ್ತು ಕರೆದ್ರು, ತಿರ್ಗಾ ಪುನಃ ಅದೇ ದೇಹ, ಅದೇ ಶರೀರ ಪುನಃ ಜೀವಂತವಾಗಿ ಏನ್ಬಿಡು ಹಂಗೆ ಕಂಟಿನ್ಯೂ ಮಾಡೋರು. ಚಿಕ್ಕ ಪಾಪ ಪುಟಾಣಿ ಬಂದ್ಬಿಟ್ಟು ತಾಯಿ ಗರ್ಭ ಇನ್ನೂ ಹುಟ್ಟಿಲ್ಲ ಅವ್ರಿ ಅದರ. ಹಾಗೇನೆ ಎಲ್ಲಿ ನಿಂತೋಗಿತ್ತು ಅಲ್ಲಿಂದ ಏನ್ ಮಾಡಿದ್ರು? ಕಂಟಿನ್ಯೂ ಮಾಡಿದ್ರು. ಇದೇ ಸತ್ಯವೇದ ಹೇಳೋದು. ಸತ್ತವ್ರು ಎಲ್ಲಾರ್ಗೂ ಪುನರುತ್ಥಾನ ಇದೆ ಅಂತೆ. ಯಾರಿಗಿದೆ ಪುನರುತ್ಥಾನ? ಬರೀ ಕ್ರೈಸ್ತವ್ರಿಗೆ ಮಾತ್ರನಾ? ಸತ್ಯವೇದ ವಾಕ್ಯ ಓದನ. ಸತ್ಯವೇದ ವಾಕ್ಯ ಓದನ. ಇಲ್ಲಿ ಅಪೊಸ್ತಲ ಕೃತ್ಯಗಳು 24:15. ಓದ್ರಿ. ಅಪೊಸ್ತಲ ಕೃತ್ಯಗಳು 24:15 ಓದ್ರಿ ಯಾರಾದ್ರು. ಓದಿ ಬದ ರಾಜಶೇಖರ್ ಬದರ್. ಸತ್ತು ಹೋದ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವು ಇರುವುದೆಂದು ನಾನು ದೇವರ ಕಡೆಗೆ ನಿರೀಕ್ಷೆ ಇಟ್ಟಿದ್ದೇನೆ, ಅದಕ್ಕೆ ಇವರು ಸಹ ಒಪ್ಪಿಕೊಳ್ಳುತ್ತಾರೆ. ದಯವಿಟ್ಟು ಬೈಬಲ್ ಓದ್ರಿ ಯಾರಾದ್ರ. ಬೈಬಲ್ ತೆಗೆದು ಹೋದ್ರಿ ಸ್ವಲ್ಪ. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ. ನೋಡ್ರ ಏನ್ರಿ? ಏನ್ ಹೇಳ್ತಾರೆ ಅಂತೀರಿ? ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನ ಆಗ್ತಂತೆ ನಿರೀಕ್ಷೆ ಅಂತೀರಿ. ಹಂಗಾರೆ ಪುನರುತ್ಥಾನ ಬರೀ ನೀತಿವಂತರಿಗೆ ಮಾತ್ರ ಅಲ್ಲ ರೀ, ಅನೀತಿವಂತರಿಗೂ ಐತೆ. ಇದ್ಯಾರು ನೀತಿವಂತರು? ಲೋಕದಲ್ಲಿ ಜನ ಅವ್ರ ನೀತಿವಂತರು. ಅವಾಗ ನೋಡ್ರಲ್ಲ ಜನ ಅವ್ರೆ ನೀತಿವಂತರು ಒಬ್ರು ಇಲ್ಲ. ಮತ್ ನೀತಿವಂತ ಅಂತ ಏನಕ್ಕೆ ಕೇಳಿದ್ರು ಅಲ್ಲಿ? ಅಂದ್ರೆ ಈ ಕಾಲದಲ್ಲಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ನೀತಿ ವಸ್ತ್ರ ಧರಿಸ್ಕೊಂತಾರ ಗೊತ್ತಾ? ಯೇಸು ಕ್ರಿಸ್ತನ ನೀತಿ ವಸ್ತ್ರ ಆ ಧರಿಸ್ಕೊಂಡಿರಂತ ಕ್ರೈಸ್ತವರು ಯೇಸು ಕ್ರಿಸ್ತನ ಹೆಸರಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಇವ್ರು ಏನಾಗಿದ್ದಾರೆ? ನೀತಿವಂತರು ಆಗಿದ್ದಾರೆ. ಈ ಕ್ರೈಸ್ತವ್ರಿಗೂ ಪುನರುತ್ಥಾನ ಇದೆ ಅಂತೆ. ಅನೀತಿವಂತರಾಗಿರೋ ಲೋಕಕ್ಕೆ ಏನಾಗಿದೆ ಅಂತೆ? ಪುನರುತ್ಥಾನ ಅವ್ರಿಗೂ ಇದೆ ಅಂತೆ ಅಲ್ವರ? ಹಾಗಾದ್ರೆ ಇಬ್ರಿಗೂ ಇದ್ದಾರೆ ನೋಡಿ. ಯೇಸು ಕ್ರಿಸ್ತ ಇದನ್ನೇ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಯೋಹಾನ 5:28-29 ಓದ್ರಿ. ಯೋಹಾನ 5ನೇ ಅಧ್ಯಾಯ 28 ಮತ್ತೆ 29 ಓದ್ರಿ. ರೂತ್ ಸಿಸ್ಟರ್ ಬೈಬಲ್ ಓದ್ಬೋದಾ? ರೂತ್ ಸಿಸ್ಟರ್, ಸನಿ ಬ್ರದರ್, ಸ್ವರ್ಣಲತಾ ಸಿಸ್ಟರ್ ಓದ್ಬೋದಾ? ಬ್ರದರ್ ಓದಿ. ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ,
ಹ್ಮ್ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಹ್ಮ್ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ನೋಡ್ರ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುವುದು. ನೋಡ್ರ, ಇದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಸಮಾಧಿಯಲ್ಲಿ ಮಲಗಿರೋ ಎಲ್ಲರೂ, ಹಂಗಾರೆ ಇರೋದು ಎಲ್ಲರೂ ಅಲ್ಲೇ ಅವ್ರೆ ಸಮಾಧಿಯಲ್ಲಿ, ಅವರೆಲ್ಲರೂ ಎದ್ದು ಬರುವಂತ ಕಾಲ ಬರ್ತದೆ. ಒಳ್ಳೇದ್ ಮಾಡಿದವ್ರಿಗೆ ಏನು ಜೀವಿಕಾಗಿ ಪುನರುತ್ಥಾನ, ಕೆಟ್ಟದ್ ಮಾಡೋರ್ಗೆ ಏನ್ರಿ ತೀರ್ಪು ಪುನರುತ್ಥಾನ. ಹಂಗಾರೆ ಒಳ್ಳೆಯವರು ಅವ್ರೆ, ಕೆಟ್ಟವ್ರು ನೋಡ್ರಿ, ಎಲ್ಲರಿಗೂ ಐತೆ ಪುನರುತ್ಥಾನ ರೀ. ಅಂಡರ್ಲೈನ್ ಮಾಡ್ಕೊಡ್ರಿ, ಎಲ್ಲಾ ಸತ್ತೋರು ಎದ್ದು ಬರ್ತಾರೆ, ಒಳ್ಳೆಯವ್ರು ಎದ್ದು ಬರ್ತಾರೆ, ಕೆಟ್ಟವ್ರು ಎದ್ದು ಬರ್ತಾರೆ. ಇದ್ಯಾರು ಒಳ್ಳೆಯವರು ಕೆಟ್ಟವರು? ಅದೇ ಅಪೊಸ್ತಲ ಕೃತ್ಯದಲ್ಲಿ ಬಂದಂತ ನೀತಿವಂತರು. ಇಲ್ಲಿ ಯಾರು ಕೆಟ್ಟವರು? ಅದೇ ಅಪೊಸ್ತಲ ಕೃತ್ಯದಲ್ಲಿ ಬಂದಂತ ಅನೀತಿವಂತರು ಅಲ್ವರ. ಹಂಗಾದ್ರೆ ಅನೀತಿವಂತರು ನೀತಿವಂತರಿಗೂ, ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಎಲ್ಲಾರ್ಗಿಂದೆ ಪುನರುತ್ಥಾನ ಇದೆ. ಎಲ್ಲಾರು ಸಮಾಧಿಯಿಂದ ಎದ್ದು ಬರ್ತಾರೆ ಅಲ್ವರ. ಏನಕ್ಕಾಗಿ ಎದ್ದು ಬರ್ತಾರೆ? ಅಲ್ಲೇ ಅಂತ ತೀರ್ಪಿಗಾಗಿ ಅನ್ಬಿಟ್ಟು. ಅದಕ್ಕೆ ಬರ್ತಾರೆ ಬ್ರದರ್, ಅವ್ರೆಲ್ಲ ತೀರ್ಪಿಗೆ ಬರ್ತಾರೆ ಬ್ರದರ್. ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಅವ್ರನ್ನ ಸತ್ತವ್ರನ್ನೆಲ್ಲ ತೀರ್ಪು ಮಾಡ್ತಾರೆ. ಹೆಂಗೆ ಅಂದ್ರೆ ಏನೋ ಅಲ್ಲಿ ಜೀವಭದ್ರ ಪುಟ್ಟಿನ ತೆಗಿತಾರೆ, ಪುಸ್ತಕನ ತೆಗಿತಾರೆ. ಆ ಪುಸ್ತಕದಲ್ಲಿ ಎಲ್ಲಾರ ಹೆಸರುಗಳು ಬರ್ದಿರ್ತಾರೆ. ಆಮೇಲೆ ಅವ್ರ ಹೆಸರು ಪಕ್ಕದಲ್ಲಿ ಅವ್ರು ಏನ್ ಕೆಲಸ ಮಾಡೋದು ಅಂತೆಲ್ಲ ಬರ್ದಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಬರ್ದ್ಬಿಡ್ತಾರೆ. ಏನ್ ಕೆಲಸ ಮಾಡಿದ್ರು, ಯಾವ ಸಮಯದಲ್ಲಿ ಏನೆಲ್ಲ ಮಾಡಿದ್ರು ಎಲ್ಲ ಬರ್ದಿರ್ತಾರೆ. ಈ ಕಡೆ ಒಳ್ಳೆ ಕೆಲಸಗಳೆಲ್ಲ ಬರ್ದಿರ್ತಾರೆ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲ ನೆಟ್ ಆಫ್ ಮಾಡ್ಬಿಟ್ಟು ಕೊನೆಗೆ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ತಾರೆ. ಇವನು ಪಾಪಿನ ಏನು ಒಳ್ಳೆಯವನ ಅಂತ. ಅದಕ್ಕೆ ಇನ್ನೊಬ್ಬ ನಿಂತ್ಕೊಂಡಿರ್ತಂತೆ. ಏನಪ್ಪ ನಿನ್ನ ಹೆಸರು ಅಂತಂದ್ರೆ, ನನ್ನ ಹೆಸರು ಏನ್ರಿ ನನ್ನ ಹೆಸರು ಬಂದ್ಬಿಟ್ಟು ಏನ್ರಿ ಲತೀಫ್ ಅಂತಂದ್ರೆ, ನೀನ್ ಸೀರಿಯಲ್ ಕೂಡ ನರ್ಕೋಗ್ಬಿಡು ಅಂತಂತಾರೆ. ನಿನ್ನ ಹೆಸರು ಏನಪ್ಪ ಅಂದ್ರೆ ಯೋಸೆಫ್ ಅಂತ ಹೇಳ್ತಾರೆ. ಯೋಸೆಫ್ ಏನಪ್ಪ ಮಾಡಿದೆ ಅಂತಂದ್ರೆ, ಏನೇ ಸರ್ ನಾನು ಕುಡಿದು ಟೈಟ್ ಆಗ್ಬಿಟ್ಟೆ, ಲಾರಿ ಕೇಳಿ ಬಿದ್ದೋಗ್ಬಿಟ್ಟೆ, ಬಾಬಾ ಪರ್ದ ನಡ್ಕೋ ಎಲ್ಲೋಗ್ಬಿಡು, ಸೀದಾ ನೀನು ಸ್ವರ್ಗಕ್ಕೆ ಹೋಗ್ಬಿಡು, ಯಾಕೆ ನೀನು ಯೋಸೆಫ್ ಅಲ್ವಾ? ಈ ತರ ನಾನು ತೀರ್ಪು ಮಾಡ್ತಾರೆ ಯೇಸು ಕ್ರಿಸ್ತು. ಆ ಕ್ರೈಸ್ತವ್ರಿಗೆ ಎಲ್ಲರಿಗೂ ಸ್ವರ್ಗಕ್ಕೆ ಕಳಿಸ್ಬಿಡೋದು, ಮಿಗ್ದವ್ರನ್ನೆಲ್ಲರದು ಬಿಟ್ಟು ನರಕಕ್ಕೆ ಕಳಿಸ್ಬಿಡೋದು. ಇದ ನ್ಯಾಯ ತೀರ್ಪು. ವ್ಯವಸ್ಥೆ ಮಾಡೈತ್ರಿ. ಅದರ ನ್ಯಾಯ ತೀರ್ಪು ಅಂದ್ರೆ ಪಾಠ ಇದೆ, ಅದು ಓದೋಣ ನಾವು. ನ್ಯಾಯ ತೀರ್ಪು ಅಂದ್ರೆ ಏನು ಅಂತಂದ್ಬಿಟ್ಟು ಸುಮ್ಮನೆ ಬಂದವ್ರನ್ನೆಲ್ಲ ಕರೆದ್ಬಿಟ್ಟು ಕ್ಯೂನಲ್ಲಿ ನಿಲ್ಸ್ಬಿಟ್ಟು ನೀನು ನರಕಕ್ಕೆ ಹೋಗೋದು ಸ್ವರ್ಗಕ್ಕೆ ಹೋಗೋ ಅನ್ನೋದ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ನಮ್ಮ ಎಲ್ಲಾ ಪಾಪಗಳಿಗೆ ಯಾರು ಅನುಭವಿಸಿದ್ರು? ಏಸಪ್ಪ ಅನುಭವಿಸಿದ್ರ ಇಲ್ವಾ? ನೋಡಿ ವಾಕ್ಯ ಓದೋಣ. ಏಷಯ 53:5. ಏಷಯ 53:5 ಓದ್ರಿ. ನಮ್ಮ ದ್ರೋಹಗಳ ದೇಶದಿಂದ ಅವನಿಗೆ ಗಾಯವಾಯಿತು, ಯಾರಂತೆ? ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನೋಡ್ರ ಏನ್ರಿ, ಒಂದ್ ನಿಮಿಷ ನಿಧಾನ. ಅದರ ನಮ್ಮ ದ್ರೋಹಗಳ ನಿಮಿತ್ತ ಯಾರು ಗಾಯ ಆಯ್ತಂತೆ? ನೋಡ್ರ, ಹಂಗ ನಮ್ಮ ದ್ರೋಹ ಕೇಳಿಗೋಸ್ಕರ ಯೇಸು ಕ್ರಿಸ್ತು ಅನುಭವಿಸರಂತೆ ಅಲ್ವರ. ಆಮೇಲೆ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅಪರಾಧಗಳ ನಿಮಿತ್ತ ಆತನಿಗೆ ಜಜ್ಜಿದ್ರು ಅಂತಾರೆ. ನಮ್ಮ ಅಪರಾಧ ಮಾಡದಲ್ಲ, ಅದಕ್ಕೆ ಶಿಕ್ಷೆ ನಮಗ್ ಕೊಡ್ಬೇಕಾಯ್ತಾ, ನಮಗ್ ಕೊಡ್ಲುವಂತೆ ಕ್ರಿಸ್ತನ್ ಕೊಟ್ರಂತೆ. ಆಮೇಲೆ ನೆಕ್ಸ್ಟ್ ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನೋಡ್ರ, ನಮಗೆ ಸುಕ್ಷೇಮವನ್ನು ಉಂಟು ಮಾಡೋ ದಂಡನೆ ಅವ್ರು ಅನುಭವಿಸ್ರಂತಾರೆ. ನಮಗ್ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಮ್ಮ ದಂಡನೆಲ್ಲ ಯೇಸು ಕ್ರಿಸ್ತು ತಗೊಂಡ್ರಂತೆ. ಆಮೇಲೆ ನೆಕ್ಸ್ಟ್ ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅವನ ಬಾಸುಂಡೆಗಳಿಂದ ನಮಗ್ ಗುಣವಾಯ್ತಂತಾರೆ. ಅದ್ರ ಹಂಗಾರೆ ನಮಗೆ ಒಳ್ಳೇದಾಗ್ಬೇಕು ಅಂಟು ನಮಗ್ ಕೊಡ್ಬೇಕಂತೆಲ್ಲ ಬಾಸುಂಡೆಗಳನ್ನ ಯೇಸು ಕ್ರಿಸ್ತು ಕೊಟ್ಬಿಟ್ರಂತೆ. ಯೇಸು ಕ್ರಿಸ್ತು ನಮ್ಮ ಬಾಸುಂಡೆಗಳನ್ನೆಲ್ಲ ಅನುಭವಿಸಿ ತಿರ್ಗಾ ನಮ್ಮನ್ನ ಕರೆದ್ಬಿಟ್ಟು, ಬಾಪ ನಿನ್ಗೆ ತಪ್ಪು ಮಾಡ್ಬಿಟ್ಟಿದ್ಯಾ, ನಿನ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನ್ಯಾಯ ತೀರ್ಪಾ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಿಂತೀನಿ. ಹೆಂಗಂದ್ರೆ ದುಬೈಲೆಲ್ಲ ಹೆಂಗಪ್ಪ ಅಂದ್ರೆ, ಏನೋ ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ಲಿ ಶಿಕ್ಷೆ ಕೊಟ್ಬಿಡ್ತಾರೆ. ಎಲ್ಲ ಕೋರ್ಟು ಕಚೇರಿ ಅದರ ಕೇಸು ಫೈಲ್ ಮಾಡೋದು, ನಾಳೆ ಬಾ ನಾಳೆಗೆ ಬಾ, ಡೇಟ್ಗಳು ಕೊಡೋದೆಲ್ಲ ಯಾವುದೂ ಇಲ್ಲ, ಅಲ್ಲೇ ಸ್ಪಾಟಲ್ಲಿ ಅಲ್ಲೇ ಜಜ್ಮೆಂಟು. ಯಾರ ಏನೋ ತಪ್ಪು ಮಾಡಿದ್ರೆ 50 ಚಡಿ ಏಟ್ ಕೊಡ್ತಾರೆ. ಹೆಂಗಿರ್ತಾರೆ ಚಡಿ ಏಟ್ ಅಂತಂದ್ರೆ, ತಿಂದ್ರೆ ಮನುಷ್ಯ ಅಲ್ಲಿ ಏನಾಗ್ಬೇಕು, ಗಡಗಡ ನಡ್ಕೊಬಿಡ್ಬೇಕ್ರಿ, ಸತ್ತೋಗ್ಬಿಡ್ತಾರೆ ಕೆಲವು ಜನ. 50 ಚಡಿ ಏಟು ಅದರ ಅವ್ನು ಏನಾದ್ರು ಮೂರ್ಛೆ ಬಿದ್ದೋದ್ರೆ ಅವ್ನು ಬಿಡೋದಿಲ್ಲ. ಪಕ್ಕದಲ್ಲಿ ಆಂಬುಲೆನ್ಸ್ ಇಟ್ಕೊಂಡಿರ್ತಾರೆ, ಟ್ರೀಟ್ಮೆಂಟ್ ಕೊಟ್ಬಿಟ್ಟು ವಾಪಸ್ ಕರ್ಕೊಬಂದು ಇನ್ನೂ ಬ್ಯಾಲೆನ್ಸ್ 50 ಕೊಡ್ತಾರೆ ನೋಡಿರ್ತೀನಿ. ಖರಾಬಾಗಿರ್ತಾರೆ ನೋಡಿರ್ತೀನಿ. ಅಂತ ಸಂದರ್ಭದಲ್ಲಿ ನಾನೇನೋ ದುಬೈಲಿ ಇದ್ದೀನಿ ತಿಳ್ಕೊಳ್ಳಿ, ಕಳ್ತನ ಮಾಡ್ಬಿಟ್ಟು ಸಿಗಾಕೊಂಬಿಟ್ಟಿನಿ, ನನ್ಗೆ 50 ಚಡಿ ಏಟ್ ಕೊಡ್ಬೇಕ್ರಿ. 50 ಬಿಡ್ರಿ, 5ಗೆ ನಾನು ಹೊಟ್ಟೆ ಹೋಗ್ಬಿಡ್ತೀನಿ. ಅದರ ಅಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾರೊಬ್ಬರು ಬರ್ದರು ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ರೆ, ಸರ್ ದಯವಿಟ್ಟು ಅವ್ರಿಗೆ ಕೊಡ್ಬೇಡಿ, ಅವ್ರ ಚಡಿ ಏಟ್ ಸೌಂಡ್ಗೆ ಹೊಟ್ಟೋಗ್ಬಿಡ್ತಾರೆ, ಅದ್ ಬದಲಾಗಿ ಆ ಚಡಿ ಏಟ್ನ ನನಗೆ ಕೊಡಿ ಅಂತ ಅಂದ್ಬಿಟ್ಟು ನನಗೆ ಕೊಡ್ಬೇಕಂತ 50 ಚಡಿ ಏಟ್ನ ಅವ್ರು ಅನುಭವಿಸಿದ್ಮೇಲೆ ನನ್ನನ್ನೇನ್ ಮಾಡ್ಬೇಕು, ಬಿಟ್ಬಿಡ್ಬೇಕು ಅಲ್ವರ. ಇಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಅವ್ರು 50 ತೊಗೊಂಡಿದ್ದಾರೆ, ಬನ್ನಿ ನಿಮ್ಗೆ 50 ಕೊಡ್ತೀನಿ ಅಂತಾರೆ. ನ್ಯಾಯನ ಅದು? ಅನ್ಯಾಯ ಆಗ್ಬಿಡ್ತಾರೆ, ಅನ್ಯಾಯ ತೀರ್ಪಾಗ್ಬಿಡ್ತಾರೆ. ಇದೇ ಪ್ರಕಾರ ನಮ್ಮೆಲ್ಲಾ ದಂಡನೆಗಳನ್ನ, ಎಲ್ಲಾ ಬಾಸುಂಡೆಗಳನ್ನ
ಎಲ್ಲ ಏಟ್ಗಳನ್ನ ಏಸು ಕುಸು ತಿಂದಿದ್ಮೇಲೆ ತಿರ್ಗಾ ನಮ್ಮನ್ನು ಕರೆದ್ಬಿಟ್ಟು ಅದೇ ತಪ್ಪಿಗೆ ಅದೇ ಶಿಕ್ಷೆ ಕೊಟ್ರೆ ನ್ಯಾಯ ತೀರ್ಪ ಅದು ಅನ್ಯಾಯ ತೀರ್ಪು ಆಗ್ಬಿಡ್ತದೆ. ನ್ಯಾಯ ತೀರ್ಪು ಆಗಿರಕ್ಕೆ ಸಾಧ್ಯ ಇಲ್ಲ ರೀ. ಅಂದ್ರೆ ಅದಕ್ಕೆ ಏಸು ಕುಸು ಹೇಳೋದು ಮನುಷ್ಯ ಕುಮಾರನ ಭೂಲೋಕಕ್ಕೆ ಬಂದಿದ್ದು ಏನ್ರಿ ಖಂಡನೆ ಮಾಡೋದಿಕ್ಕಲ್ಲ ರೀ. ಎಲ್ಲಿದೆ ವಾಕ್ಯ ಓದನ? ಯೋಹಾನ 3:16 ಮತ್ತು 17 ಓದ್ರಿಂತೀನಿ. ಯೋಹಾನ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಹ್ಮ್ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡ್ರ, ಎಲ್ಲ ನಿತ್ಯ ಜೀವ ಪಡಿಬೇಕು ಆತನ ಕೊಟ್ರಂತರಿ. ಆಮೇಲೆ ನೆಕ್ಸ್ಟ್ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಏನ್ ಮಾಡ್ಕೊಂಡ್ರಿ? ತೀರ್ಪು ಮಾಡಕ್ಕಲ್ಲ ರೀ, ಮನುಷ್ಯಗೆ ರಕ್ಷಣೆ ಕಳ್ಸ್ಕೊಡೋದು. ಹಾಗೆ ನ್ಯಾಯ ತೀರ್ಪು ಏನು? ಅದಕ್ಕೆ ಡಿಫ್ರೆಂಟ್ ಕ್ಲಾಸ್ ಇದೆ. ಕ್ಲಾಸ್ ಬಂದ ನಾವು ಅರ್ಥ ಮಾಡ್ಕೊಳೋಣ, ಓಕೆನಾ? ಅದಕ್ಕೆ ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಏನ್ ಗೊತ್ತಾ ಮಾಡ್ತಾರೆ? ಸೇತಾನ್ನ ಕಟ್ಟಾಕ್ತಾರೆ. 1000 ವರ್ಷ ಸೇತಾನ್ನ ಕಟ್ಟಾಕ್ತಾರೆ. ಅದರ ನೋಡಿ ಓದನ ವಾಕ್ಯ ಎಲ್ಲಿ? ಪ್ರಕಟಣೆ 20ನೇ ಅಧ್ಯಾಯ 1-3 ಇರಿ. ಓದ್ದಿರಂತ ಸಹೋದರಿಗಳು ಯಾರಿದ್ದಾರೆ? ರೂತ್ ಸಿಸ್ಟರ್, ಭಾರ್ಗವ್ ಬ್ರದರ್, ಸನ್ನಿ ಬ್ರದರ್, ವರಪ್ರಸಾದ್ ಬ್ರದರ್, ಯೇಸು ಸ್ಯಾಮ್ಸನ್ ಬ್ರದರ್. ಇಲ್ಲ ಬೈಬಲ್ ಓದ್ತೀರಾ ನೀವೆಲ್ಲ? ಓಕೆ, ರಾಜು ಬ್ರದರ್ ಬೈಬಲ್ ಓದ್ಬೋದಾ? ಬೈಬಲ್ ಇಲ್ಲ. ಹೌದ್ರಾ? ಸರಿ, ಓಕೆ. ಇದ್ಯಾರು? ಜಯಮಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರ್ಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ನೋಡ್ರ, ಅವ್ರು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟರು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದುಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ ಅಧೋಲೋಕದಲ್ಲಿ ದಬ್ಬಿ ಬಾಗಿಲು ಮುಚ್ಚಿ ಮುದ್ರೆ ಹಾಕಿದ್ರಂತೆ. ಅದ್ರ ಏನಕ್ಕೆ? ಇನ್ನೂ ಜನಗಳನ್ನ ಮರಳುಗೊಳಿಸ್ಬಾರ್ದು. ಹಂಗಾರೆ ಇವಾಗ ಬಿಟ್ಟಿರೋದು ಏನಕ್ಕೆ? ಜನಗಳನ್ನ ಮರಳುಗೊಳಿಸೋದಕ್ಕೆ. ಅದಕ್ಕೆ ಇವಾಗ ಸೇತಾನು ಎಲ್ಲಾರನ್ನ ಮರಳುಗೊಳಿಸ್ತಾರದ್ರಿಂದ ಎಷ್ಟೇ ಹೋಗಿ ಸತ್ಯ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಯಾಕೆ ಸತ್ಯ ಕೇಳಲ್ಲ? ಹೋಗಿ ಸತ್ಯ ಹೇಳ್ರಿ. ಯಾಕೆ ಜನಗಳು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಲ್ಲ ಗೊತ್ತಾ? ಏನ್ ಗೊತ್ತಾ ಕಾರಣ? ಸೇತಾನು ಎಲ್ಲಾರ ಕಣ್ಣುಗಳು ಏನ್ ಮಾಡಿದಾನೆ? ಮಂಕ್ ಮಾಡಿದಾನಂತೆ. ನೋಡಿ ವಾಕ್ಯ ಓದೋಣ. 2ನೇ ಕೊರಿಂಥ 4:4 ಓದ್ರಿ. 2 Corinthians 4:4 ಓದ್ರಿ. ಸುವರ್ಣ ಸಿಸ್ಟರ್ ಓದ್ಬೋದಾ? ಓಕೆ, ಭೀಮಾಬಾಯಿ ಸಿಸ್ಟರ್ ಓದ್ತೀರಾ? ಓದ್ತೀನಿ ಫಸ್ಟ್. ಎಷ್ಟು? 2 Corinthians 4:4. ದೇವರು ಪ್ರೀತಿ ಸ್ವರೂಪ, ದೇವರು ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಶುಭವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡ್ರ, ಈ ಪ್ರಪಂಚ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಾಡ್ತಾರೆ, ಮಂಕ್ ಮಾಡೋಣಂತೆ. ಅಂದ್ರೆ ಹಂಗಿರ್ಬೇಕು. ಸತ್ಯ ಹೇಳೋದು ಕೇಳ್ತಾರ ಅವರು? ಏನಕ್ಕೆ ಕೇಳ್ತಾ ಇಲ್ಲ? ಏನಕ್ಕೆ ಕೇಳ್ತಾ ಇಲ್ಲ? ಸೇತಾನ್ ಇರೋದ್ರಿಂದ. ಅದಕ್ಕೆ ಕ್ರಿಸ್ತನ 2ನೇ ಬರಿಕೆ ಬಂದ ತಕ್ಷಣ ಫಸ್ಟ್ ಸೇತಾನ್ನ ಕಟ್ಟಾಕ್ತಾರೆ. ಯಾಕೆ? ಇನ್ನೂ ಜನಗಳನ್ನ ಏನ್ ಮಾಡ್ಬೋದು? ಇವಾಗ ಮಳ್ಗೊಳಿಸ್ತಾರೆ, ಇನ್ನೂ ಜನಗಳನ್ನ ಮಳ್ಗೊಳಿಸ್ತಾರ. ಹಾಗೆ ಸೇತಾನ ಏನ್ ಮಾಡ್ತಾರೆ? 1000 ವರ್ಷ ಅವ್ರನ್ನ ಕಟ್ಟಾಕ್ತಾರೆ. ನೋಡಿರ್ತೀನಿ ಕರ್ತನಲ್ಲಿ ಪ್ರೀತಿಗಳೇ ಅವ ಕಟ್ಟಾಕ್ದವರು ಏನ್ರಿ ಎಲ್ಲಾರ್ಗು ಪುನರ್ತನ ಮಾಡಿ ಎಲ್ಲಾರ್ಗು ಸತ್ಯ ಕೊಡ್ತಾರಂತೆ. ಅದಕ್ಕೆ ಓದಿ ಆಧಾರ ವಚನ ಎಲ್ಲಿ ನೋಡಿ ಓದೋಣಂತೀನಿ. 1ನೇ ತಿಮೋತಿ 2ನೇ ಅಧ್ಯಾಯ 3-6. ಜೋಯಲ್ ಬ್ರದರ್ ಓದ್ತೀರಾ? 1ನೇ ತಿಮೋತಿ 2ನೇ ಅಧ್ಯಾಯ 3-6. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ.
ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯರಾಗಿರುವ ಕ್ರಿಸ್ತ ಯೇಸುವೆ. ನೋಡ್ರ ಏನ್ರಿ ಯಾಕಪ್ಪ ಯಾಕಪ್ಪ ಅಂತಂದ್ರೆ ಎಲ್ಲಾ ಮನುಷ್ಯರ ರಕ್ಷಣೆ ಒಂದು ಸತ್ಯಕ್ಕೆ ಬರ್ಬೇಕು ಅಂತ ಯಾಕೆ ದೇವ್ರ ಚಿತ್ತ ಅಂತಂದ್ರೆ ದೇವರು ಒಬ್ಬನೇ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನ ಮನುಷ್ಯ ಅಂತ ಯೇಸು ಕ್ರಿಸ್ತ. ಈ ಸತ್ಯ ಎಷ್ಟು ಜನ ಗೊತ್ತು? ನಮ್ಮ ಕ್ರೈಸ್ತವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇವತ್ತು ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಜನ ಅವರೇ ಸೆಂಟ್ ಆಂಟೋನಿಯಾರೋ, ಸೆಂಟ್ ಝೇವಿಯರೋ, ಸೆಂಟ್ ಎಕ್ಸೆಟ್ರಾ ತುಂಬಾ ಸಂತರುಗಳವ್ರೆ ಅಂತ ನಮ್ಮ ಕ್ರೈಸ್ತವರಿಗೆ ಪಾಪ ಏನಂತಾರೆ ಮನವರಿಕೆ ಇಲ್ಲ. ಈ ಸತ್ಯ ಅವ್ರಿಗೂ ಕೂಡ ಏನಾಗಬೇಕು ಗೊತ್ತಾಗಬೇಕು. ಏನೋ ದೇವರು ಒಬ್ಬರೇ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನ ಒಬ್ಬನೇ, ಆತನ ಯೇಸು ಕ್ರಿಸ್ತ ಅಂದ್ಬಿಟ್ಟು ಈ ಸತ್ಯ ಅಂತ ತಿಳಿಸೋದಿಕ್ಕೇನೆ ಯೇಸು ಕ್ರಿಸ್ತ ಎಣ್ಣೆ ಬರ್ಕೊಂಡು ಬರ್ತಂತೆ. ಅದಕ್ಕೆ ಎಲ್ಲಾ ಮನುಷ್ಯರ ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಬರೋದು ಆತನ ಚಿತ್ತ ಅಂತ ನೋಡಿರ್ತೀನಿ. ಅದರ ಇದು ಹೆಂಗಿದೆ ನೋಡಿ, ಇದು ನಾವು ಲೋಕದಲ್ಲಿ ಹೇಳೋದಕ್ಕೂ ಕೇಳೋದಕ್ಕೂ ಇದು ವ್ಯತ್ಯಾಸ ಇದೆ ನೋಡಿದೀನಿ. ದೇವ್ರು ಹೇಳ್ತಾರೆ ಫಸ್ಟ್ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಇವನ್ನ ಯಾರಿಗೂ ಒಬ್ರಿಗೆ ಹೊಸೊಬ್ರಿಗೆ ಸತ್ಯ ಹೇಳ್ಬೇಕಂತ ಹೇಳ್ತಾರೆ. ಫಸ್ಟ್ ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಸತ್ಯ ತಿಳ್ಕೊಳ್ಳಿ, ನೀವು ರಕ್ಷಣೆ ಹೊಂದಿ ಅಂತ ಹೇಳ್ತೀರಿ. ಬೈಬಲ್ ಅಲ್ಲಿ ದೇವ್ರು ಹೇಳ್ತಾರೆ ಫಸ್ಟ್ ರಕ್ಷಣೆ ಹೊಂದ್ರಿ ಅಂತೆ, ಆಮೇಲೆ ಸತ್ಯ ಜ್ಞಾನಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಯಾಕೆ? ದೇವ್ರಿಗೆ ಚೆನ್ನಾಗ್ ಗೊತ್ತು ಎಷ್ಟೋ ಜನ ಸತ್ಯ ಅಂತ ಹೇಳಿದಿರಾ ಇವತ್ತು ನಾಶ ಆಗಿದ್ದಾರೆ. ಫಸ್ಟ್ ಅವ್ರಿಗೆ ಏನ್ ಮಾಡ್ಬೇಕು? ಮರಣದಿಂದ ಕಾಪಾಡಬೇಕು, ಮರಣದಿಂದ ವಿಮೋಚಿಸ್ಬೇಕು. ಮರಣದಿಂದ ಕಾಪಾಡಿ ವಿಮೋಚಿಸಿದ ಮೇಲೆನೆ ಅವ್ರಿಗೆ ಸತ್ಯದ ಜ್ಞಾನ ಕೊಡಕ್ಕೆ ಸಾಧ್ಯ. ಇದನ್ನೇ ಯೇಸು ಕ್ರಿಸ್ತ ತನ್ನ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಸತ್ತೋದವ್ರದ್ದು ಎಲ್ಲಾರ್ದು, ಎಲ್ಲಾ ಜನಗಳು, ಯಾವುದೇ ಜನಗಳಲ್ಲಿ ವಿಶ್ವಾಸಿಗಳಲ್ಲಿ ಅವಿಶ್ವಾಸಿಗಳಲ್ಲಿ ಎಲ್ಲಾರ್ದು ಇದೇ ಭೂಮಿಗೆ ಏನ್ ಮಾಡ್ತಾರೆ ಅವರು? ಎಬ್ಬಿಸ್ತಾರೆ. ಅದರ ಇದೇ ಭೂಮಿಗೆ ಕರ್ಕೊಂಡ್ಬರ್ತಾರೆ, ಸೇತಾನ್ನ ಕಟ್ಟಾಕ್ತಾರೆ, ಸತ್ಯಗಳನ್ನ ತಿಳಿಸ್ತಾರೆ. ಅದರ ತನ್ನ ಒಂದು ರಾಜ್ಯದಲ್ಲಿ ಅವ್ರ ರಾಜ ಅಂತ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಅದರ ಅವಾಗೇನೆ ಪ್ರತಿಯೊಂದು ಮೊಂಡಕಾಲು ಮುರಿ, ಪ್ರತಿಯೊಂದು ನಾಲ್ಗೆ ಕನ್ಫೆಸ್ ಮಾಡ್ತಾರೆ ಏನಂತ? ಜೀಸಸ್ ಕ್ರೈಸ್ಟೇ ನಮ್ಮ ರಕ್ಷಕ ಅಂತಂದ್ಬಿಟ್ಟು. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ಕೊಟ್ಟಿದ್ದು ಏನಂತ ಹೇಳ್ಕೊಟ್ರು ಪ್ರೇಯರ್ ಗೊತ್ತಾ? ಈ ರಾಜ್ಯವನ್ನು ಸ್ಥಾಪನೆ ಮಾಡಕ್ಕೆ ಕ್ರಿಸ್ತನೇನಾಗಿದ್ದು ಅವ್ರು ಬಂದಿದ್ರಿ. ನೋಡಿ ಆ ಪ್ರಾರ್ಥನೆ ಬಗ್ಗೆ ಓದೋಣ. ಇಲ್ಲಿ ಮತ್ತೆ 6ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಓದ್ರಿ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ. ಸಾಕು ಸ್ಟಾರ್. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಂದ್ರೆ ಹೇಳ್ತಾರೆ ನಿನ್ನ ರಾಜ್ಯವು ಬರಲಿ. ಎಲ್ಲಿ ಬರಲಿ? ಭೂಲೋಕಕ್ಕೆ ಬರಲಿ. ಅಲ್ವರ ಎಲ್ಲ ಸತ್ತೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಂದ್ರೆ ರಾಜ್ಯ ಬಂದ ಏನ್ ಪ್ರಯೋಜನ? ರಾಜ್ಯವು ಬರಲಿ. ಎಲ್ಲಿ ಬರಲಿ? ಇಲ್ಲಿ ಬರಲಿ, ಭೂಲೋಕದಲ್ಲಿ. ಭೂಲೋಕದಲ್ಲಿ ದೇವ್ರೇ ನಿನ್ನ ಚಿತ್ತ ಹಿಂಗೆ ಪರಲೋಕದಲ್ಲಿ ನೆರವೇರ್ತಾ ಇದೆಯೋ ಅದೇ ತರ ಭೂಲೋಕದಲ್ಲಿ ನೆರವೇರ್ಲಿ ಅಂತ ಹೇಳ್ತಾರೆ ನೋಡಿ. ಕರ್ತನಲ್ಲಿ ಪ್ರಿಯர்களೇ, ಈ ಒಂದು ರಾಜ್ಯನ ಸ್ಥಾಪನೆ ಮಾಡಕ್ಕೆ ಕ್ರಿಸ್ತನು ಶಿಲುಬೆ ಮೇಲೆ ಏನ್ ಮಾಡ್ತಾನೆ? ಪ್ರಾಣನ ಕೊಟ್ಟಿರೋದು. ಅದಕ್ಕೆ ರ್ಯಾನ್ಸಮ್, ಯೇಸು ಕ್ರಿಸ್ತ ರ್ಯಾನ್ಸಮ್ ಕೊಟ್ಟಿರೋದು ಬರೀ ಕ್ರೈಸ್ತವ್ರಿಗೆ ಮಾತ್ರ ಅಲ್ಲ, ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೆ. ಇದು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಎಲ್ಲಾರ್ಗು ಏನ್ ಮಾಡ್ತಾರ ಅವ್ರು ಕೊಡ್ತಾರೆ. ಅದರಿಂದ ಏನ್ರಿ ಈ ಪಾಠನ ಕೇಳಿ, ಈ ಯೂಟ್ಯೂಬ್ ಲಿಂಕ್ನ ನಿಮ್ಗೆ ಗ್ರೂಪಲ್ಲಿ ಹಾಕ್ತೀರಿ. ದಯವಿಟ್ಟು ನೀವು ಯೂಟ್ಯೂಬ್ ಲಿಂಕ್ ಮುಖಾಂತರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಕ್ಲಾಸಸ್ನ ಕೇಳಿ. ಏನೇ ಡೌಟ್ಸ್ ಏನು ಸಂದೇಹ ಇತ್ತು ಅಂದರೆ ವಾಟ್ಸಪ್ ನಮಗೆ ಮಾಡೋದು, ಮೆಸೇಜ್ ಮಾಡೋದು. ಅದೇ ಥರ ಯಾರೋ ಹೊಸೊಬ್ರು ಕ್ರೈಸ್ತವರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ QR ಕೋಡ್ ಇದೆ. ಈ QR ಕೋಡ್ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪ್ಗೆ ಏನು ಮಾಡೋದವರು ಅವ್ರು ಜಾಯ್ನ್ ಆಗ್ಬೋದು. ಇದನ್ನ ದಯವಿಟ್ಟು ಎಲ್ಲರಿಗೂ ಏನು ಮಾಡಿ ತಿಳಿಸಿ. ಓಕೆ, ದೇವ್ರು ನಿಮ್ಮೆಲ್ಲರೂ ಆಶೀರ್ವದಿಸ್ಲಿ. ಯಾರಿಗಾರ ಏನಾರೋ ಡೌಟ್ಸ್ ಏನೋ ಕ್ವಶನ್ ಇದ್ದರೆ ಕೇಳಿ, ಯಾರಿಗಾರ ಪ್ರಶ್ನೆ ಇದೆಯಾ ಕೇಳಂಥದ್ದು ಕೇಳಿ. ಹೋದ ವಾರ ಕ್ಲಾಸು ಈ ವಾರ ಕ್ಲಾಸಲ್ಲಿ ಯಾರಿಗೇನೋ ಪ್ರಶ್ನೆ ಇದ್ರೆ ಧಾರಾಳ ಕೇಳ್ಬೋದು. ಬದರ್ ಹೇಳಿ. ಯಾರಿಗೂ ಪ್ರಶ್ನೆ ಇಲ್ವಾ? ಸರಿ, ಓಕೆ. ಹಂಗಂದ್ರೆ ಸಂತೋಷ. ನೆಕ್ಸ್ಟ್ ವಾರ ಇದೇ ಥರ ಇದೇ ಸಮಯಕ್ಕೆ ನಾವು ಸಿಕ್ಕನ. ಅಲ್ಲಿವರೆಗೂ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕರುಣಿಸಿ ಕಾಪಾಡಲಿ. ಕೊನೆಯದಾಗಿ ಇದು ಕೂಟ ಅಂತ್ಯ ಮಾಡುವಾಗ ಒಂದು ಪ್ರಾರ್ಥನೆ ಮಾಡೋಣ, ಏನು ಮಾಡೋಣ, ಕ್ಲೋಸ್ ಮಾಡೋಣ.